ನಿನ್ನ ಶರೀರಕ್ಕೆ ಸಮಾಧಾನ ಉಂಟಾಗಲಿ ಅಂತ, ನಿನ್ನ ಮಕ್ಕಳುಗಳಿಗೆ ಸಮಾಧಾನ ಉಂಟಾಗಲಿ ಅಂತ ಹೇಳಿ. ಆಮೇನ್. ಹೇಳೋಣ, ಶಬ್ದವಾಗಿ ಹೇಳೋಣ. ಆಮೇನ್. ಆಮೇನ್. ದೇವರ ಒಂದು ಪ್ರಸನ್ನತೆ ಈ ಸ್ಥಳದಲ್ಲಿದೆ. ಆಮೇನ್. ಆಮೇನ್. ಥರ್ಸ್ಡೇ ಮೀಟಿಂಗ್ ಎಷ್ಟು ಜನಕ್ಕೆ ಉಪಯೋಗ ಆಗಿತ್ತು ನಿಮಗೆ? ಆಮೇನ್. ದೇವ್ರು ನಿಜವಾಗ್ಲೂ ಅವತ್ತಿನ ದಿನ ಅವ್ರು ನಂಬಿಗಸ್ತನಾಗಿದ್ದು ಎಲ್ಲ ಕಾರ್ಯವನ್ನು ಮಾಡಿಕೊಟ್ರು. ಆಮೇನ್. ಆಮೇನ್. ಅವ್ರು ಹೇಳಿದ್ರು ಸ್ಟೇಡಿಯಂಗಳನ್ನ ತುಂಬ್ತೀರಾ ಅಂತ. ಆಮೇನ್. ದೇವ್ರು ಎಷ್ಟು ನಂಬಿಗಸ್ತ ಅನ್ಸುತ್ತೆ. ಆಮೇನ್. ಅವ್ರು ಹೇಳಿದ್ದೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂದ್ರೆ ತಲೆ ಕಟ್ಸ್ಕೊಬೇಡ, ನಾನು ಮಾಡಿ ಆಮೇಲೆ ಹೇಳ್ತೀನಿ. ಡೌಟ್ ಪಡ್ಬೇಡಿ, ನಾನು ಮಾಡಿದ್ದೀನಿ ಅದನ್ನ ಆಮೇಲೆ ಹೇಳ್ತಾ ಇರೋದು ಅಂತ. ಆಮೇಲೆ ಇವತ್ತು ಒಂದು ಹೊಸ ತಿಂಗಳಿಗೆ ನಾವು ಕಾಲಿಟ್ಟಿದ್ದೀವಿ. ಆಮೇಲೆ ಇವತ್ತು ದೇವರು ವಾಗ್ದಾನಕ್ಕಾಗಿ ನಾನು ಅವ್ರ ಹತ್ರ ಕೇಳುವಾಗ ನಿನ್ನ ಸಭೆಗೆ ಹೇಳು, ಏನೆಲ್ಲ ವಾಗ್ದಾನಗಳಿದೆಯೋ ಅದೆಲ್ಲ ಪೂರ್ಣ ಆಗುವ ಒಂದು ತಿಂಗಳು ಇದು ಅಂತ. ಆಮೇಲೆ ವಾಗ್ದಾನಗಳು ಏನೆಲ್ಲ ವಾಗ್ದಾನಗಳಿದೆಯೋ ಅದು ಪೂರ್ಣ ಆಗುವ ತಿಂಗಳು. ಆಮೇಲೆ ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಖುಷಿ ಆಗ್ತಾ ಇದೆಯಾ ಇಲ್ವೋ? ಖುಷಿಯಾಗಿರೋರು ಹಿಂಗಿರಲ್ಲ. ಆಮೇಲೆ ಪಕ್ಕದಲ್ಲಿ ಹೇಳಿ, ಈ ತಿಂಗಳು ಇನ್ನೊಬ್ರಿಗೆ ಹೇಳಿ, ಈ ತಿಂಗಳು ದೇವ್ರು ನಿಮ್ಮ ವಿಷಯವಾಗಿ ಏನೆಲ್ಲ ಮಾತಾಡಿದ್ದಾರೆ ಅದನ್ನೆಲ್ಲ ನಿನ್ನ ಕಣ್ಣಾರೆ ನೋಡ್ತೀಯ ಅಂತ ಹೇಳಿ, ನಿನ್ನ ಕೈಯಾರೆ ಅನುಭವಿಸ್ತೀಯ ಅದನ್ನ ಅಂತ ಹೇಳಿ, ಕೈಯಾರೆ ಅದನ್ನ ಮುಟ್ತೀಯ ಅಂತ ಹೇಳಿ. ಆಮೇಲೆ ಹೇಳಿ ಕಣ್ಣಾರೆ ಅದನ್ನ ನೋಡ್ತೀರಾ, ಕೈಯಾರೆ ಅದನ್ನ ಮುಟ್ತೀರಾ, ಕಿವಿಯಿಂದ ಅದನ್ನ ಕೇಳಿಸ್ಕೊಳ್ತೀರಾ ಅಂತ ಹೇಳಿ. ಆಮೇಲೆ ಹೇಳಿ ಇನ್ನೊಬ್ರಿಗೆ ಹೇಳಿ, ವಾಗ್ದಾನ ಮಾಡಿದವನು ಮಾಡೇ ಮಾಡ್ತಾನೆ, ನಂಬಿಗಸ್ತನು ಅಂತ ಹೇಳಿ. ವಾಗ್ದಾನ ಮಾಡಿರೋ ದೇವರು ನಂಬಿಗಸ್ತನು. ಹೇಳಿ ವಾಗ್ದಾನ ಮಾಡಿರೋ ದೇವರು ನಂಬಿಗಸ್ತ ದೇವರು. ಅವ್ರಿಗೆ ಕೈ ಕೊಟ್ಟು ರೂಢಿ ಇಲ್ಲ ಅಂತ ಹೇಳಿ, ಅವ್ರಿಗೆ ಮೋಸ ಮಾಡಿ ರೂಢಿ ಇಲ್ಲ ಅಂತ ಹೇಳಿ, ಅವ್ರಿಗೆ ನಂಬಿಕೆ ದ್ರೋಹ ಮಾಡಿ ರೂಢಿ ಇಲ್ಲ ಅಂತ ಹೇಳಿ, ಅವ್ರಿಗೆ ಅದು ಬರಲ್ಲ ಅಂತ ಹೇಳಿ, ಅವ್ರಿಗೆ ಅದು ಬರೋದಿಲ್ಲ. ಆಮೇಲೆ ಏನು ವಾಗ್ದಾನ ಮಾಡಿದ್ದಾರೋ ಅದನ್ನ ಪೂರ್ತಿಗೊಳಿಸ್ತಾರೆ. ಆಮೇಲೆ ಈ ತಿಂಗಳು ನೀವು ಅದನ್ನ ನೋಡ್ತೀರಾ. ಆಮೇಲೆ ನಾನು ಹೇಳಿದಾಗಿಂದಾನೇ ಅದು ಪ್ರಾರಂಭವಾಗಿದೆ. ಆಮೇಲೆ ನಾವು ಇವತ್ತು ಚಿಕ್ಕದಾಗಿ ದೇವರ ಒಂದು ವಾಕ್ಯವನ್ನು ಧ್ಯಾನ ಮಾಡಿ, ಚಿಕ್ಕದು ಎಷ್ಟು ಚಿಕ್ಕದು ಗೊತ್ತಿಲ್ಲ. ಆಮೇಲೆ ನಾವಿವತ್ತು ವಾಗ್ದಾನ ಬೈಬಲಲ್ಲಾಗಿರ್ಲಿ ಭೂಮಿ ಮೇಲಾಗಿರ್ಲಿ ಯಾವುದಾದ್ರೂ ಒಂದು ದೊಡ್ಡ ಒಂದು ಪ್ರವಾದನೆ ಅದು ನೆರವೇರ್ತು ಅಂದ್ರೆ ಅದು ಯೇಸು ಕ್ರಿಸ್ತನ ಹುಟ್ಟಿದ್ದು. ಅರ್ಥ ಆಗ್ತಾ ಇದೆಯಾ? ರಿಪೀಟೆಡ್ ಆಗಿ ಎಲ್ಲಿವರೆಗೂ ಅಂದ್ರೆ ನೀವು ಆದಿಕಾಂಡ 5 ತೆಗೀರಿ, ಓದ್ತೀರಾ? ಆದಮ್ನ ಮಗನ ಹೆಸರೇನು? ಸೇತ್. ಫಸ್ಟ್ ಹೇಳಿ ಆದಾಮ್, ಸೇತ್. ಮುಂದೆ ಓದಿ, ವರ್ಷ ಬಿಟ್ಬಿಟ್ಟು ಮುಂದೆ ಮಗನ ಹೆಸರು ಓದಿ. ಮುಂದೆ ಓದಿ. ಸೇತ್ನ ಮಗನ ಓದಿ. ಏನೋ ಶಬ್ದವಾಗಿ ಹೇಳಿ, ಶಬ್ದವಾಗಿ ಹೇಳಿ, ಏನೋಶ್. ಮುಂದೆ ಓದಿ. ಕೇನಾನ್ ಹೇಳಿ. ಕೇನಾನ್ ಎಷ್ಟು? 4 ಆಯ್ತು. ಅದು ಅಂಡರ್ಲೈನ್ ಮಾಡಿ. ಹೆಸರುಗಳನ್ನ ಮಾತ್ರ ಆದಾಮ್, ಸೇತ್, ಏನೋಶ್, ಕೇನಾನ್. ನೆಕ್ಸ್ಟ್ ಕೇನನ್ ಮಗನ ಹೆಸರು ಓದಿ. ಮಹಾಲೇಲ್, ಅದನ್ನ ಅಂಡರ್ಲೈನ್ ಮಾಡಿ. ಮಹಾಲೇಲ್ ಯಾರನ್ನ? ಏನು? ಯರಾದ.
ಎರೆ ಎರದ ಏನು ಅದು? ಒಬ್ರು ಹೇಳಿ. ಎರೆದು. ಎರೆದನು ಅಲ್ಲ, ಅವನ ಹುಡುಗನ ಹೆಸರು ಎರೆದನುನಾ ಜಾರೇದ್ ಅಂತ ಐತೆ ಇಂಗ್ಲಿಷಲ್ಲಿ. ಓದಿ ಓದಿ ಓದಿ. ಅಂಡರ್ಲೈನ್ ಮಾಡಿ, ಅಂಡರ್ಲೈನ್ ಮಾಡಿ, ಅಂಡರ್ಲೈನ್ ಮಾಡಿ. ಬೈಬಲ್ ಇಲ್ಲ ಅಂದ್ರೆ ಅಂಡರ್ಲೈನ್ ಮಾಡೋ ಥರ ಹಿಂಗೆ ಮಾಡಿ ಸುಮ್ಮನೆ. ಅನೋಕ ಶಬ್ದವಾಗಿ ಹೇಳಿ. ಅನೋಕ ಶಬ್ದವಾಗಿ, ಶಬ್ದವಾಗಿ, ಶಬ್ದವಾಗಿ. ಹಾ. ಹ್ಮ್ ಹ್ಮ್ ಮೆತುಶಾಲೆ ಶಬ್ದವಾಗಿ, ಶಬ್ದವಾಗಿ ಹೇಳಿ. ಶಬ್ದವಾಗಿ. ಹಾ. ಮೆತುಶಾಲೆ ಓದ್ತೀರಾ? ಹ್ಮ್ ಹ್ಮ್ ಲೆಮಾಕ್, ಲೆಮಾಕ್ ಶಬ್ದವಾಗಿ ಹೇಳಿ. ಹಾ ಹಾ ಓದಿ ಓದಿ. ಹ್ಮ್ 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 ಹಾ ಹ್ಮ್ ಹ್ಮ್ ಆಮೇಲೆ ಶಬ್ದವಾಗಿ ಹೇಳಿ. ನೋಹ. ಫಸ್ಟಿಂದ ಹೇಳೋಣ. ಆದಮ್, ಸೇತ್, ಏನೋಷ್, ಕೇನಾನ್, ಮಹಲೇಲ್, ಏನು ಎರದ, ಎರದ್, ಎರದ್, ಏನೋಕ್, ಅನೋಕ್, ಅನೋಕ್ ಶಬ್ದವಾಗಿ ಹೇಳಿ. ಅನೋಕ್, ಮೆತುಶಾಲೆ, ಲಾಮೆಕ್, ನೋಹ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಇಲ್ಲಿ ಆದಮ್ ಅಂದ್ರೆ ಏನು? ಮನುಷ್ಯ, ಮ್ಯಾನ್. ಅರ್ಥ ಆಗ್ತಾ ಇದೆಯಾ? ಆದಮ್ ಅಂದ್ರೆ ಏನು ಅರ್ಥ? ಶಬ್ದವಾಗಿ. ಬರ್ದಿಟ್ಕೊಳ್ಳಿ. ಆದಮ್ ಅಂದ್ರೆ ಏನು? ಮನುಷ್ಯ. ಸೇತ್ ಅಂದ್ರೆ ಏನು? ಎಸ್ಟಾಬ್ಲಿಷರ್ ಅಂತ, ಅಂದ್ರೆ ಸ್ಥಾಪನೆ ಮಾಡೋನು ಅಂತ. ರಗನಫನಗನಗಶಗಿರಿಯಾಟ. ಬುಕ್ ಇದೆಯಾ ನಿಮ್ಮ ಯಾರ ಹತ್ರ ಆದರೂ? ಬುಕ್ ಇದೆಯಾ? ನನಗೆ ಬೇಡ, ನೀವು ಬರೀರಿ. ಹಾಂ ಆಯ್ತಾ. ಆದಮ್ ಅಂದ್ರೆ ಏನು ಹೆಸರು ಅರ್ಥ ಬರೆದ್ರ? ಆದಮ್ ಬರೀರಿ, ಮುಂದೆ ಮನುಷ್ಯ. ಈಗ ನೋಡಿ, ನೀವೇ ನಿಮ್ಗೆ ಗೊತ್ತಿಲ್ಲದರೆ ನೀವೇ ಪ್ರವಾದಿಸಿರ್ತೀರ ಅಲ್ಲಿ. ಸೇತ್ ಬರೆದ್ರ? ಎಸ್ಟಾಬ್ಲಿಷರ್, ಸ್ಥಾಪನೆ ಮಾಡೋನು. ಇಲ್ಲ, ಅಪಾಯಿಂಟೆಡ್ ಅಂದ್ರೆ ಕಳಿಸಲ್ಪಟ್ಟವನು. ಸೇತ್ನ ಅರ್ಥ ಅಪಾಯಿಂಟೆಡ್, ಕಳಿಸಲ್ಪಟ್ಟವನು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಒಬ್ರು ಇಬ್ರು 3 ಜನ ಅದ್ರ ಸ್ಕೂಲ್ಗೆ ಹೋಗಿದ್ರ? ಬರೀರಿ ಮತ್ತೆ. ಸೇತ್ ಅಂದ್ರೆ ಏನು? ಏನೋಷ್ ಅಂತ ಬರೀರಿ. ಏನೋಷ್ ಶಬ್ದ. ಬೇಗ 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 ಬೇಗ. ಏನೋಷ್ ಬರ್ದ್ರ? ಅದು ಮುಂದೆ ಮಾರ್ಟಲ್ ಅಂತ. ಮಾರ್ಟಲ್ ಅಂದ್ರೆ ತಾತ್ಕಾಲಿಕವಾಗಿ, ಟೆಂಪ್ರವರಿ. ಬೇಗ ಬೇಗ ಬರೀತಾ ಇದ್ದೀರಾ ಇಲ್ವಾ? ಓದಿಸ್ತೀನಿ ನಾನು ನಿಮ್ಮ ಕೈಲಿ. ಎಷ್ಟು ಜನ ಬರೀತಾ ಇದ್ದೀರಾ? ತಾತ್ಕಾಲಿಕವಾಗಿ. ಆಯ್ತಾ? ಏನೋಷ್ ಆಯ್ತಾ? ಕೇನಾನ್ ಅಂದ್ರೆ ಕೇನಾನ್. ಕನ್ನಡದಲ್ಲಿ ಏನು? ಕೇನಾನ್ ಏನಾ? ಕೇನಾನ್ ಅರ್ಥ ಏನಂದ್ರೆ ಡ್ವೆಲ್ಲಿಂಗ್ ಅಂತ, ಅಂದ್ರೆ ಇರುವ ಸ್ಥಳ, ಡ್ವೆಲ್ಲಿಂಗ್ ಏನು ಬೆಟರ್ ವರ್ಡ್ ಏನು ಕನ್ನಡದಲ್ಲಿ? ಇರೋದು, ಜೀವಿಸೋದು. ಆಯ್ತಾ? ಎಷ್ಟು ಬರೆದ್ರಿ? ಯಾವುದು ಲಾಸ್ಟ್ನೇದು ಬರ್ದಿದ್ದು? ಕೇನಾನ್ ಅರ್ಥ ಏನು? ಇರುವ. ಮಹಾಲೇಲ್ ಅಂದ್ರೆ ದೇವರ ಬೆಳಕು, ಲೈಟ್ ಆಫ್ ಗಾಡ್. ಜಾರೇದ್ ಅವನ ಹೆಸರೇನು? ಎರದ. ಬರೀತಾ ಇದ್ದೀರಾ? ಜಾರೇದ್ ಅಂದ್ರೆ ಏನಂದ್ರೆ ಕೆಳಗೆ ಇಳಿದು ಬಂದವನು. ಆಯ್ತಾ? ಅನೋಖ ಅಂದ್ರೆ ಏನಂದ್ರೆ ಡೆಡಿಕೇಟೆಡ್ ಅಂತ. ಡೆಡಿಕೇಟೆಡ್ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಪ್ರತ್ಯೇಕಪಟ್ಟವನು ಇಲ್ಲ, ಅದಕ್ಕಂತಾನೆ ಒಪ್ಪಿಸ್ಕೊಡ್ತಾರಲ್ವಾ?
ಡೆಡಿಕೇಟೆಡ್ ಅಂದ್ರೆ ಏನು? ಪ್ರತಿಷ್ಠೆ ಪಡಿಸಿರೋದು, ಇಲ್ಲ ಒಪ್ಪಿಸ್ಕೊಟ್ಟಿರೋದು, ಏನೋ ಒಂದು ಬರೀ. ಮೆತುಶಲೆ ಕನ್ನಡದಲ್ಲಿ ಏನು? ಶಬ್ದವಾಗಿ ಹೇಳಿ. ಅದರ್ಥ ಮೆತುಶಲೆ ಅಂದ್ರೆ ಏನಂದ್ರೆ ಈಸ್ ಡೆತ್ ವಿಲ್ ಬ್ರಿಂಗ್ ಅಂತ, ಅಂದ್ರೆ ಆತನ ಸಾವು ಅಂತ ಬರೀರಿ. ಆತನ ಸಾವು ಲಾಮೇಕ್ ಅಲ್ವಾ? ಈಗ ಲಾಮೇಕ್ ಶಬ್ದವಾಗಿ ಓದಿ. ಲಾಮೇಕ್ ಶಬ್ದವಾಗಿ ಹೇಳಿ. ಲಾಮೇಕ್ ಅಂದ್ರೆ ತರುವುದು ಅರ್ಥ. ತರುವುದು. ನಿಮ್ಗೆ ಅರ್ಥ ಆಗೋ ತರ ಆದ್ರೂ ಬರ್ಕೊಂತ ಇದ್ದೀರಾ? ಎಷ್ಟು ಜನ ಬರಿತಾ ಇದ್ದೀರಾ? ನೋಹ ಅಂದ್ರೆ ಏನು ಅಂದ್ರೆ ದೇವರ ಸಂತೈಸುವಿಕೆ ಮತ್ತೆ ವಿಶ್ರಾಂತಿ. ದೇವರ ಸಂತೈಸುವಿಕೆ ಮತ್ತೆ ವಿಶ್ರಾಂತಿ ಬರ್ದ್ರಾ? ಈಗ ಅಷ್ಟನ್ನು ಒಂದೇ ಸಲ ಓದಿ ನೋಡೋಣ ಯಾರಾದ್ರೂ. ಆದಾಮನು ಮನುಷ್ಯನೂ ಅಲ್ಲ, ಮನುಷ್ಯನು ಆತರ. ಆದಮ್ ಅದು ಓದ್ಬೇಡಿ, ಹೆಸರು ಓದ್ಬೇಡಿ, ಬರೀ ಅರ್ಥಗಳು ಓದಿ. ಮನುಷ್ಯ ತಾತ್ಕಾಲಿಕವಾಗಿ ಇರುವ ಸ್ಥಳ ದೇವರ ಬೆಳಕು. ಶಬ್ದವಾಗಿ ಹೇಳಿ. ದೇವರ ಬೆಳಕು. ಕೆಳಗೆ ಇಳಿದು ಬಂದು ಆತನ ಸಾವು ತರುವನು ದೇವರ ಇದೆಲ್ಲ ಒಂದು ಮೆಸೇಜ್ ನ ಕೊಡ್ತಾ ಐತೆ ಹೆಸರುಗಳು. ಒಬ್ಬ ಮನುಷ್ಯನು, ಅಪಾಯಿಂಟ್ ಆಗಿರೋ ಒಬ್ಬ ಮನುಷ್ಯನು, ಪ್ರತ್ಯೇಕ ಪಡಿಸಿರೋ ಒಬ್ಬ ಮನುಷ್ಯನು ಕೆಳಗೆ ಇಳಿದು ಬಂದು, ದೇವರ ಬೆಳಕು ಕೆಳಗೆ ಇಳಿದು ಬಂದು ಸತ್ತು ಮನುಷ್ಯರಿಗೆ ಒಂದು ಸಂತೈಸುವಿಕೆ, ವಿಶ್ರಾಂತಿನ ಕೊಡ್ತಾನೆ ಅಂತ. ಅರ್ಥ ಆಗ್ತಾ ಇದೆಯಾ? ಆದಿಕಾಂಡ 5 ಯಾರ ಬಗ್ಗೆ ಬರ್ದಿರೋದು? ಯೇಸು ಕ್ರಿಸ್ತನ ಬಗ್ಗೆ. ಅವನೇ ಮನುಷ್ಯ, ಅವನೇ ತಾತ್ಕಾಲಿಕವಾಗಿ ಇಲ್ಲಿ ಇಳಿದು ಬಂದು, ದೇವರು ಬೆಳಕಾಗಿರೋನು ಆತನು ಕೆಳಗೆ ಇಳಿದು ಬಂದು ಏನ್ ಮಾಡ್ತಾನಂತೆ? ಮನುಷ್ಯನ್ಗೆ ಏನು? ವಿಶ್ರಾಂತಿನ ಕೊಡ್ತಾನಂತೆ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಇನ್ನ ಪ್ರಾಬ್ಲಮೇ ಸ್ಟಾರ್ಟ್ ಆಗಿಲ್ಲ, ಆಗ್ಲೇ ದೇವ್ರ ಸೊಲ್ಯೂಷನ್ ಕೊಟ್ಬಿಟ್ಟಿದ್ದಾರೆ. ಪಕ್ಕದಲ್ಲಿ ಹೇಳಿ, ಪ್ರಾಬ್ಲಮೇ ಸಾಲ್ವ್ ಆಗಿಲ್ಲ, ಪ್ರಾಬ್ಲಮೇ ಸ್ಟಾರ್ಟ್ ಆಗಿಲ್ಲ, ಸಮಸ್ಯೆನೇ ಇನ್ನ ಪ್ರಾರಂಭವಾಗಿಲ್ಲ, ಆಗ್ಲೇ ಆ ಸಮಸ್ಯೆಗೆ ಉತ್ತರನ ಯಾರು ಕೊಟ್ಟಿದ್ದಾರೆ? ಆಮೇನ್. ನಾವು ನಂಬಿರೋ ದೇವರು ಸರ್ವಜ್ಞಾನಿ. ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಆಮೇನ್. ಅರ್ಥ ಆಗ್ತಾ ಇದೆಯಾ? ನೋಡಿ, ಹೆಸರುಗಳಲ್ಲೇ ಪ್ರವಾದನೆ ಅಡಗಿದೆ. ಅರ್ಥ ಆಗ್ತಾ ಇದೆಯಾ? ಹೇಳಿ, ಹೆಸರುಗಳಲ್ಲೇ ಪ್ರವಾದನೆ ಅಡಗಿದೆ. ಅದಕ್ಕೆ ನೀವು ಹೆಸರು ಇಡುವಾಗ ಅದು ಪ್ರವಾದನೆ ಆಗಿರೋ ರೀತಿಯಲ್ಲಿ ಇಡಬೇಕು ನೀವು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಆಮೇಲೆ ನಮ್ಮ ದೇವರು ಆಗ್ಲೇ, ಇನ್ನ ಪ್ರಾಬ್ಲಮೇ ಸ್ಟಾರ್ಟ್ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಆಗ್ಲೇ ಸೊಲ್ಯೂಷನ್ ಇಟ್ಟಿದ್ದಾರೆ. ನಿಮ್ಮ ಜೀವಿತದ್ದು ಈ ಕಷ್ಟಗಳು, ನಾಳೆ ಬರೋ ಕಷ್ಟಗಳು ದೇವ್ರಿಗೆ ಹೊಸದಿಲ್ಲ. ಅವರು ನಾಳೆಗಳಲ್ಲಿ ಆಗ್ಲೇ ಇದ್ದಾರೆ. ಆಮೇಲೆ ಅವರು ನಮ್ಮ ಫ್ಯೂಚರ್ ಅಲ್ಲಿ ಈಗಾಗ್ಲೇ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ ನಾನು? ಇದನ್ನೆಲ್ಲ ಯಾಕೆ ಹೇಳಿದೆ ಅಂದ್ರೆ ಯೇಸು ಕ್ರಿಸ್ತನ ಜನನನ ಆದಿಕಾಂಡದಿಂದ ಎಲ್ಲ ಕಡೆ ನೋಡ್ಬೋದು. ಎಲ್ಲ ಪ್ರವಾದಿ ಪುಸ್ತಕಗಳಲ್ಲಿ, ಕೀರ್ತನೆಗಳಲ್ಲಿ ಎಲ್ಲ ಕಡೆ ನಾವು ನೋಡ್ಬೋದು ಆತನ ಬಗ್ಗೆ ಪ್ರವಾದನೆ ಮಾಡಿದ್ದು. ಅಂದ್ರೆ ದೇವರು ಭೂಮಿಗೆ ಒಬ್ಬ ಮಗುನ ಕೊಡ್ತೀನಿ ಅಂತ ಪ್ರವಾದನೆ ಮಾಡಿದ್ರು. ಇದಕ್ಕಿಂತ ಹಳೇದ್ ನೋಡ್ಬೇಕಾದ್ರೆ, ಈಕೆಯ ಸಂತತಿ ನಿನಗೆ ಏನಾಗುತ್ತೆ? ನಿನ್ ತಲೆನ ಜಜ್ಜುತ್ತೆ. ಅದು ಅರ್ಥ ಆಗ್ತಾ ಇದೆಯಾ? ಆದಮ್ಗೆ ಹೇಳಿದಿದ್ರೆ ಅದು ನ್ಯಾಯವಾಗಿ ನಾರ್ಮಲ್ ಆಗಿ ಗಂಡ ಹೆಂಡತಿ ಸೇರಿ ಹುಟ್ಟಿರೋ ಮಗು ಆಗ್ತಾ ಇತ್ತು. ಈಕೆಯ ಸಂತತಿ ಅಂದ್ರೆ ಒಬ್ಬ ಕನ್ಯನಿಂದ ಒಬ್ಬ ಮಗು ಹುಟ್ಟಿ ಅದು ಸರ್ಪನ ಜಯಿಸುತ್ತೆ ಅಂತ ಅರ್ಥ ಆಗ್ತಾ ಇದೆಯಾ? ಆದಿಕಾಂಡದಿಂದಲೂ ಕ್ರಿಸ್ತನ ಬಗ್ಗೆ ಪ್ರವಾದನೆ ಆಗಿರ್ಲಿ, ವಾಗ್ದಾನಗಳಾಗಿರ್ಲಿ ನುಡಿತಾನೆ ಇದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅವರ ಜನನ ಬಗ್ಗೆ, ಅವರ ಜನ್ಮದ ಬಗ್ಗೆ ಏನು ಪ್ರವಾದನೆ ನುಡಿತಾನೆ ಇದ್ರು. ಅರ್ಥ ಆಗ್ತಾ ಇದೆಯಾ? ಪ್ರವಾದನೆ ಹೇಳ್ತಾನೆ ಇದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ? ಅವ್ರದ್ದು ಹೇಗೆ ಜೀವಿಸ್ತಾರೆ ಏಷಯದಲ್ಲಿ ನೋಡ್ತೀವಿ. ಆತನು ಅಲ್ಲಿದ್ರು ಅವ್ರನ್ನ ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ಅವ್ರು ಏನ್ ತಿಂತಾರೆ? ಜೇನು ತಿಂತಾನೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅವ್ರು ತಿನ್ನೋದು, ಅವ್ರು ಇರೋದ್ ಬಗ್ಗೆ ಎಲ್ಲ ಪ್ರವಾದನೆ ಹೇಳಿದ್ರು. ಅರ್ಥ ಆಗ್ತಾ ಇದೆಯಾ? ಕಡೆದಾಗಿ ಒಂದು
ಈ ಒಂದು ಕಾನ್ಸೆಪ್ಟು, ರಕ್ಷಣೆ ಅನ್ನೋ ಒಂದು ಕಾನ್ಸೆಪ್ಟು ಸಂಪೂರ್ಣ ಆಗಕ್ಕೆ ಆತನ್ ಸಾಯ್ಬೇಕಿತ್ತು. ಆ ಸಾಯೋದ್ ಬಗ್ಗೆನೂ ಪ್ರವಾದನೆ ಏನ್ ಮಾಡಿದ್ರು, ಹೇಳಿದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಸಾಯೋದ್ ಬಗ್ಗೆನೂ ಏನು ಪ್ರವಾದನೆ ಹೇಳ್ತಾ ಇದ್ರು, ಪ್ರವಾದನೆ ಹೇಳ್ತಾ ಇದ್ರು. ಲಾಸ್ಟ್ ಅಲ್ಲಿ ಒಂದು ಕಾರ್ಯ ನಡೀತು. ಏನು? ಆತನ ಪುನರ್ತನ. ಶಬ್ದವಾಗಿ ಹೇಳಿ, ಶಬ್ದವಾಗಿ ಹೇಳಿ, ಆತನ ಪುನರ್ತನ. ಶಬ್ದವಾಗಿ ಹೇಳಿ, ಶಬ್ದವಾಗಿ ಹೇಳಿ. ಆತನ ಪುನರ್ತನದ ಬಗ್ಗೆನೂ ಕೂಡ ಎಲ್ಲ ಕಡೆ ಪ್ರವಾದನೆಗಳು ಹೇಳಿದ್ರು. ಅದಷ್ಟೇ ಅಲ್ಲ, ಯೇಸು ಕ್ರಿಸ್ತನೇ ಈ ಆಲಯನ ನೀವು ಕೆಡವಿ 3 ದಿನದಲ್ಲಿ ನಾನು ಮತ್ತೆ ಅದನ್ನ ಕಟ್ತೀನಿ ಅಂತ ಅವರೇ ಕೂಡ ಅವ್ರ ಬಗ್ಗೆ ಅವ್ರ ಪ್ರವಾದನೆ ಹೇಳ್ತಾ ಇದ್ರು. ಇನ್ನೊಂದ್ ಕಡೆ ಹೇಳ್ತಾರೆ, ನನ್ನ ಪ್ರಾಣನ, ನನ್ನ ಜೀವನ ಯಾರ ಕೈಲೂ ತೆಗೆಯೋಕ್ಕಾಗೋದಿಲ್ಲ, ಅದನ್ನ ನಾನೇ ಬಲಿಯಾಗಿ ಒಪ್ಪಿಸ್ಕೊಡ್ತೀನಿ, ಮತ್ತೆ ನಾನೇ ಅದನ್ನ ತಗೊಳ್ತೀನಿ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಈಗ ನೋಡಿ ಪ್ರವಾದನೆಗಳು ನೋಡಿದ್ರು, ನಮ್ಮ ಜೀವಿತದಲ್ಲೂ ನೋಡಿದ್ದಾರೆ. ಆಮೇನ್. ನಾವು ಯಾರು ಆಕಸ್ಮಿಕವಾಗಿ ಇಲ್ಲಿಲ್ಲ. ಪಕ್ಕದಲ್ಲಿ ಹೇಳಿ, ಆಕಸ್ಮಿಕವಾಗಿ ನಾವು ಯಾರು. ಆಕಸ್ಮಿಕ ಅಂದ್ರೆ ದಿಢೀರ್ ಅಂತ ಹೆಂಗಾಯ್ತೋ ಗೊತ್ತಿಲ್ಲ. ಆಕ್ಸಿಡೆಂಟ್ ಅಂದ್ರೆ ಅದನ್ನ ಯೋಚನೆ ಕೂಡ ಮಾಡ್ದಿಲ್ಲ, ನಡೆದೋಯ್ತು. ಆ ತರ ನಾವು ಒಂದು ಮಿಸ್ಟೇಕ್ ಆಗಿ ಇಲ್ಲಿ ಈ ಸ್ಥಳದಲ್ಲಿಲ್ಲ. ಆಮೇಲೆ ನಾವು ಪ್ರವಾದನೆಯಿಂದ ಹುಟ್ಟಿದೀವಿ. ಹೇಳಿ, ಪ್ರವಾದನೆಯಿಂದ. ನಾವು ಜೀವಿಸ್ತಾ ಇರೋದೆಲ್ಲ ಪ್ರವಾದನೆ. ಹೇಳಿ, ನಾವು ಒಂದ್ ವೇಳೆ ನನ್ನ ಸಾವಾಗಿದ್ರು ಅದು ಪ್ರವಾದನೆ ಆಗಿರುತ್ತೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಭೂಮಿ ಮೇಲೆ ಮೊದಲೇ ಒಂದು ದಿನದಿಂದ ಕೊನೆಯ ಒಂದು ದಿನವರೆಗೂ ನನ್ನ ಜೀವಿತದ ಕುರಿತಾಗಿ ಪ್ರವಾದನೆಗಳು ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ ಇಲ್ವಾ ನಾನು ಹೇಳ್ತಾರೆ? ಈಗ ಪ್ರವಾದನೆಗಳು ಹೇಳುವಾಗ ಏನಾಗುತ್ತೆ ಅಂದ್ರೆ, ಯೇಸು ಕ್ರಿಸ್ತನ್ ಜನಿಸಿದ್ದು ಪ್ರವಾದನೆ. ನಕ್ಷತ್ರ ಕೂಡ ಹೇಳ್ತು, ಎಲ್ಲ ಕಡೆ ಹೇಳ್ತು. ಅದನ್ನ ಫೈಟ್ ಮಾಡ್ತಾರೆ ಈಗ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅದನ್ನ ಏನ್ ಮಾಡಿದ್ರು? ನಾನು ಹೇಳೋದು ಹಂಗೆ ಕೇಳಿಸುತ್ತಾ? ಆಮೇನ್. ಕೇಳಿಸ್ತಾ ಇಲ್ಲ ಅಂದ್ರೆ ಪ್ರೇಯರ್ ಮಾಡಿಸ್ಕೊಳ್ಳಿ. ಆಮೇನ್. ಇಲ್ಲ, ನನ್ನ ಕೈ ಫ್ರೀ ಆಗಿದ್ರೆ ಚೆನ್ನಾಗಿದೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಯೇಸು ಕ್ರಿಸ್ತನ ಜನನದ ಬಗ್ಗೆ ಪ್ರವಾದನೆಗಳನ್ನ ನೋಡಿದ್ರು, ಎಲ್ಲ ಪ್ರವಾದಿಗಳು ನೋಡಿದ್ರು. ಬೀಲಾಮ್ ಕೂಡ ನೋಡಿತಾನೆ, ಎಲ್ಲರೂ ನೋಡಿತಾರೆ. ಎಲ್ಲರೂ ಮೋಶೆ ನೋಡಿತಾನೆ, ಜೆರಮಿಯ ನೋಡಿತಾನೆ, ಏಸಾಯ ನೋಡಿತಾರೆ. ನೀವ್ ಯಾವ್ದಾನ ಪ್ರವಾದಿ ಹೆಸರು ಹೇಳ್ರಿ, ಅವ್ರು ನುಡಿದಿದ್ದಾರೆ ಅಷ್ಟೇ. ಎಲ್ಲ ಪ್ರವಾದನೆಗಳನ್ನ ನೋಡಿದ್ರು. ಯೇಸು ಕ್ರಿಸ್ತನ ಜೀವಿತದ ಬಗ್ಗೆ ನೋಡಿದ್ರು. ಫೈಟ್ ಮಾಡಿದ್ರು. ಯಾರ್ಯಾರು ಮಾಡಿದ್ರು? ರಾಜನೇ ಮಾಡ್ದ. ಮಗುನ ಏನ್ ಸಾಯಿಸ್ಬೇಕಂತ ಮಾಡ್ದ. ನಿಂತೋಯ್ತಾ? ಮಗು ಸತ್ತೋಯ್ತಾ? ಪಕ್ಕದಲ್ಲಿ ಹೇಳಿ, ಮಗು ಸತ್ತೋಯ್ತಾ? ಕೇಳಿ ಅವ್ರಿಗೆ. ಯಾರು ವಿರೋಧ ಆಗಿದ್ಯಾರು? ಆ ದೇಶದ ರಾಜ. ಅರ್ಥ ಆಗ್ತಾ ಇದೆಯಾ? ಆ ದೇಶದ ರಾಜ ವಿರೋಧ ಆದ್ರೂ ಕೂಡ ಆ ಮಗು ಸಾಯಕ್ಕೆ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿ? ಈಗ ನಮ್ಮ ಮೇಲೆ ನುಡಿದಿರೋ ಪ್ರವಾದನೆಗಳಿಗೆ ಯಾರೇ ವಿರೋಧ ಆದ್ರೂ ಅದು ನಡೆಯುತ್ತೆ. ಆಮೇಲೆ ನಾನು ಹೇಳ್ತಾ ಇರೋದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಿಮ್ಮ ಮೇಲೆ ಪ್ರವಾದನೆಗಳನ್ನ ನುಡಿದಿದ್ದಾರೆ ಅಂದ್ರೆ, ನಿಮಗೆ ವೈಯಕ್ತಿಕವಾಗಿ ನುಡಿದಿದ್ದಾರೆ ಅಂದ್ರೆ, ನಿಮ್ಮ ಕುಟುಂಬಕ್ಕೆ ವೈಯಕ್ತಿಕವಾಗಿ ಅದನ್ನ ನುಡಿದಿದ್ದಾರೆ ಅಂದ್ರೆ, ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಪ್ರವಾದನೆಗಳನ್ನ ನುಡಿದಿದ್ದಾರೆ ಅಂದ್ರೆ, ನಿಮ್ ಜೀವಿತದಲ್ಲಿ ಅದು ನಡೆಯುತ್ತೆ. ಅದನ್ನ ತಡೆಯಕ್ಕೆ ಯಾವ ಶಕ್ತಿ ಕೈಲೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇಲೆ ಈ ವರ್ಷದಲ್ಲಿ ನಾವು ಒಂದು ವಾಗ್ದಾನವನ್ನು, ಒಂದು ಪ್ರವಾದನೆಯನ್ನ ನಾವು ತಗೊಂಡ್ವಿ. ಆ ವಾಗ್ದಾನ ಏನು? ಆ ಪ್ರವಾದನೆ ಏನಂದ್ರೆ, ಭೂಮಿ ಮೇಲೆ ಸ್ವರ್ಗವನ್ನು ಅನುಭವಿಸ್ತೀವಿ ಅಂತ ಹೇಳಿ. ಭೂಮಿ ಮೇಲೆ ಮರ್ತೋಯ್ತಾ? ಅದು ಮರ್ತೋಯ್ತಾ? ಶಬ್ದವಾಗಿ ಹೇಳಿ, ಮತ್ತೆ ಶಬ್ದವಾಗಿ ಹೇಳಿ. ಭೂಮಿ ಮೇಲೆ ಏನು? ಸ್ವರ್ಗವನ್ನು, ಪರಲೋಕದಲ್ಲಿರೋ ಎಲ್ಲ ಕಾರ್ಯವನ್ನು ಭೂಮಿ ಮೇಲೆ ಈಗ ಈ ಪ್ರವಾದನೆ ನೋಡ್ದಿದಾರಂದ್ರೆ, ಇದನ್ನ ನಾವು ಅನುಭವಿಸಕ್ಕೆ, ತಡೆ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ದೆ? ಅರ್ಥ ಆಗ್ತಾ ಇದೆಯಾ? ಆಮೇನ್. ಅರ್ಥ ಆಗ್ತಾ ಇದೆಯಾ? ಹೇಳಿ, ನಾವು ಇನ್ನೊಬ್ರಿಗೆ ಕೊಡೋರಾಗಿ ಆಗ್ತೀವಿ. ಶಬ್ದವಾಗಿ ಹೇಳೋಣ. ನಾವು ಇನ್ನೊಬ್ರಿಗೆ ಕೊಡೋರಾಗಿ ನಾವು ಆಗ್ತೀವಿ. ಹೇಳೋಣ, ಇನ್ನೊಬ್ರಿಗೆ ಕೊಡೋರಾಗಿ ನಾವು ಆಗ್ತೀವಿ. ಶಬ್ದವಾಗಿ ಹೇಳಿ, ಇನ್ನೊಬ್ರಿಗೆ ಕೊಡೋರಾಗಿ ನಾವು ಬದಲಾವಣೆ ಆಗ್ತೀವಿ. ನನ್ನ ಅಭಿಷೇಕವನ್ನು ನಾನು ಕೊಡೋನಾಗಿ ಆಗ್ತೀನಿ.
ನನ್ನ ಹತ್ರ ಇರೋ ಯೇಸು ಕ್ರಿಸ್ತನ ಇನ್ನೊಬ್ರಿಗೆ ಕೊಡೋನಾಗಿ ಬದಲಾವಣೆ ಆಗ್ತೀನಿ. ಆಮೇಲೆ ಹೇಳೋಣ ಆಮೇಲೆ ನಾನು ಸಾಲಗಳನ್ನು ತಗೊಳ್ಳೋದ ನಾನು ಇನ್ನೊಬ್ರಿಗೆ ಕೊಡೋರಾಗಿ ನಾನು ಬದಲಾವಣೆ ಆಗಿ, ಜನಾಂಗಗಳಿಗೆ ನನ್ನ ಅಭಿಷೇಕ ಬೇಕು ಅಂತ ಹೇಳಿ. ಈಗ ಏನ್ ಮಾಡಿದ್ರಿ ನೀವು ಪ್ರವಾದನೆಗಳನ್ನ ನುಡಿದ್ವಿ, ನೀವು ನುಡ್ಕೊಳ್ರಿ, ನಿಮ್ಮ ಮೇಲೆ ನೀವು ನುಡ್ಕೊಂಡ್ರಿ, ಬೇರೆಯವರು ನಿಮ್ಮ ಮೇಲೆ ನುಡಿದಿದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇದನ್ನ ಫೈಟ್ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ, ಇದನ್ನ ತಡೆ ಹಿಡಿಯಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಹೇಳಿ ನನ್ನ ಜೀವಿತ ದೇವ್ರ ಕೈಲಿ ಇರೋದಿಲ್ಲ. ಅವ್ರು ಪರ್ಫೆಕ್ಟ್ ಆಗಿ ಅದನ್ನ ಡಿಸೈನ್ ಮಾಡಿದ್ದಾರೆ. ಅರ್ಥ ಆಗ್ತಾ ಇದೆಯಾ? 7 ದಿನ 6 ದಿನನೂ ಕೂಡ ಅವ್ರು ಏನು ಮಾಡಿದೆಲ್ಲ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಗ ನಮ್ಮ ಜೀವಿತನ ಅವ್ರ ಕೈಲಿ ಒಪ್ಪಿಸ್ಕೊಟ್ಟಿದೀವಿ. ಎಷ್ಟು ಜನ ಹೇಳ್ತೀರಾ? ನಮ್ಮ ಜೀವಿತನ ಆತನ ರೂಪ ಮಾಡುವಾಗ ಅವರೇ ನೋಡಿ ಹೇಳ್ಬೇಕು, ಇಟ್ ಇಸ್ ಗುಡ್, ಅಂದ್ರೆ ನೋಡಕ್ಕೆ ಸುಂದರವಾಗಿದೆ, ಆಮೇಲೆ ನೋಡಕ್ಕೆ ಸುಂದರವಾಗಿದೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆಮೇಲೆ ಪಕ್ಕದಲ್ಲಿರೋರ್ಗೆ ಹೇಳಿ, ನಿನ್ನ ಒಂದು ಜೀವನನ ನಿಂತರ ಜೀವಿಸೋಕೆ ಬೇರೆಯವ್ರು ಆಸೆ ಪಡ್ಬೇಕು, ಆ ತರ ದೇವ್ರು ಡಿಸೈನ್ ಮಾಡಿದ್ದಾರೆ ಅಂತ. ಆಮೇಲೆ ಹೇಳೋಣ ಇನ್ನೊಬ್ರಿಗೆ ಹೇಳಿ, ನಿಂತರ ಇರ್ಬೇಕಂತ ಬೇರೆಯವ್ರಿಗೆ ಆಸೆ ಆಗ್ಬೇಕು, ಆ ತರ ದೇವ್ರು ನಿನ್ನ ಇಟ್ಟಿರ್ತಾರೆ ಈ ವರ್ಷ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಆಮೇಲೆ ಇನ್ನೊಬ್ರಿಗೆ ಹೇಳಿ, ನಿನ್ನ ಮೇಲಿರೋ ಅಭಿಷೇಕಕ್ಕೆ ಬೇರೆಯವ್ರು ಆಸೆ ಪಡ್ಬೇಕು, ನಿನ್ನಲ್ಲಿರೋ ಗುಣಗಳಿಗೆ ಬೇರೆಯವ್ರು ಆಸೆ ಪಡ್ಬೇಕು, ನಿನ್ಗಿರೋ ಕುಟುಂಬಕ್ಕೆ ಬೇರೆಯವ್ರು ಆಸೆ ಪಡ್ಬೇಕು, ಈ ತರ ಕುಟುಂಬ ಇದ್ರೆ ಇವ್ರ ತರ ಇರ್ಬೇಕು ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಆ ತರ ಬೇರೆಯವ್ರು ನಿಮ್ನ ನೋಡಿ ಚೀತು ಅಂದಿದ್ದು ಸಾಕು, ಇನ್ಮೇಲೆ ಆಸೆ ಪಡೋರಾಗ್ತದೆ. ಆಮೇಲೆ ಎಷ್ಟು ಜನ ಇದನ್ನ ಸ್ವೀಕಾರ ಮಾಡ್ತೀರಾ ಅಂದ್ರೆ ಇದಾಗೆ ಆಗುತ್ತೆ. ಪಕ್ಕದಲ್ಲಿ ಹೇಳಿ, ಇದಾಗೆ ಆಗುತ್ತೆ. ಆಮೇಲೆ ಆಕಾಶ ಭೂಮಿ ಅಳೆದು ಹೋದ್ರು, ನಮಗೆ ಕೊಡಲ್ಪಟ್ಟ ಪ್ರವಾದನೆ ವಾಕ್ಯ ಅದು ಅಳಿಯೋದು ಅಂತ ಹೇಳಿ. ಇನ್ನೊಬ್ರಿಗೆ ಹೇಳಿ, ನಾನು ಬೇರೆ ಜನಕ್ಕೆ ಅದ್ರ ಪ್ರೀಚ್ ಮಾಡ್ಬೇಕಿತ್ತು. ಆಮೇಲೆ ಹೇಳಿ, ಆಕಾಶ ಭೂಮಿ ಅಳೆದು ಹೋದ್ರು, ಆಕಾಶ ಭೂಮಿ ಅಳೆದು ಹೋದ್ರು, ನಮಗೆ ನುಡಿಯಲ್ಪಟ್ಟ ಪ್ರವಾದನೆ ವಾಕ್ಯಗಳು ಅದು ಅಳಿಯೋದು ಅಂತ. ಅರ್ಥ ಆಗ್ತಾ ಇದೆಯಾ? ನಮಗೆ ಕೊಡಲ್ಪಟ್ಟ ವಾಗ್ದಾನಗಳು ಅದು ಅಳಿಯೋದಿಲ್ಲ. ಆಮೇನ್. ನೀವು ನೋಡಿ, ಯೇಸು ಕ್ರಿಸ್ತ ಹುಟ್ಟಿದಾಗ ವಿರೋಧಗಳು ಬಂತು, ಜೀವಕ್ಕೆ ಹಾನಿ ಆಗೋ ತರ ಬಂತು. ಅರ್ಥ ಆಗ್ತಾ ಇದೆಯಾ? ಆದ್ರೂ ಅವ್ರು ಸತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ರಾಜ್ಯನೇ ಪೂರ್ತಿ ಒಂದು ದೇಶ ಒಂದು ಮಗುಗೆ ವಿರೋಧವಾಗಿ ಬರ್ತಾ ಇದೆ ಅಂದ್ರೆ ಅದು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆ ಒಂದು ಸಿಚುವೇಶನ್ ನೋಡಿ, ಒಂದು ಮಗು ಮೇಲೆ, ಈಗ ಹುಟ್ಟಿರೋ ಒಂದು ಮಗು ಮೇಲೆ ಯಾರು ಬರ್ತಾ ಇರೋದು? ಒಂದು ದೇಶದ ಅಧಿಕಾರಿಗಳು. ಆ ಒಂದು ಅಧಿಕಾರ ಮಂಡಲನೇ ಒಂದು ಮಗುಗೆ ವಿರೋಧವಾಗಿದೆ, ಆದ್ರೂ ಅವ್ರ ಕೈಲಿ ಏನು ಮಾಡಕ್ಕಾಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಹೇಳಿ, ನಾವೆಲ್ಲ ದೇವ್ರ ಮಗುಗಳು, ನಾವೆಲ್ಲ ದೇವರ ಮಕ್ಕಳುಗಳು. ಆಮೇನ್. ಮಧ್ಯ ಆಕಾಶದಲ್ಲಿ ಹೋರಾಡೋ ಅಧಿಕಾರಿಗಳು, ಹೇಳಿ, ರಾಜತ್ವಗಳು, ದೊರೆತನಗಳು, ಲೋಕಾಧಿಪತಿಗಳು ನನ್ನ ಏನು ಮಾಡಕ್ಕಾಗೋದಿಲ್ಲ. ಅವರೆಲ್ಲ ನನ್ನ ವಿರೋಧವಾಗಿ ದಂಡು ಆಗಿ ಇಳಿದು ಬಂದ್ರು. ಹೇಳಿ. ಆಮೇಲೆ ನಾನು ಮುಗಿಸ್ಲೋ, ಅರ್ಕೆ ಮಾಡ್ಬೇಕಂದ್ರೆ ಮಾಡ್ಬೇಕು, ಎಲ್ಲರೂ ಮಾಡಿ. ಅರ್ಥ ಆಗ್ತಾ ಇದೆಯಾ? ದಂಡಾಗಿ ನನ್ನ ವಿರೋಧವಾಗಿ ಬಂದ್ರು, ನನಗೆ ಅವ್ರು ಏನು ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ನಂಬಿಗಸ್ತನಾಗಿರೋ ದೇವರು ನನ್ಗೆ ಗುರಾಣಿ ಆಗಿದ್ದಾರೆ ಅಂತ ಹೇಳಿ, ನನ್ನ ಕುಟುಂಬಕ್ಕೆ ಗುರಾಣಿ ಆಗಿದ್ದಾರೆ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಅರ್ಥ ಆಗ್ತಾ ಇದೆಯಾ? ಏನೇ ರೋಗಗಳು ಬಂದ್ರು ನನಗೆ ಅದು ಬರೋದಿಲ್ಲ. ಲೋಕಕ್ಕೆಲ್ಲ ಬರಗಾಲ ಬಂದ್ರು ನಾನು ಕುಟುಂಬ ಸಮೃದ್ಧಿ ಆಗಿರ್ತೀವಿ. ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ಯೆಹೋವನು ಯಾವ ದೇವರು ನಿಜವಾಗಿರೋ ದೇವರಾಗಿದ್ದಾರೋ ಅವರೇ ನನ್ನ ಕುರುಬ, ನನ್ನ ಮನೆಗೆ ಒಡೆಯನಾಥನು. ಅರ್ಥ ಆಗ್ತಾ ಇದೆಯಾ? ನನ್ನ ಮನೆ ಯಜಮಾನ ಅವನು.
ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ನಮಗೆ ಕೊರತೆಗಳೇ ಇರೋದಿಲ್ಲ. ಹೇಳಿ ಹೇಳಿ, ಪಕ್ಕದಲ್ಲಿ ಹೇಳಿ, ನಮಗೆ ಕೊರತೆಗಳೇ ಇರೋದಿಲ್ಲ. ಆಮೇಲೆ ಹೇಳಿ ಹೇಳಿ, ನಮಗೆ ಕೊರತೆಗಳು ಇರೋದಿಲ್ಲ. ಹೇಳಿ 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 ಹೇಳಿ, ನಮಗೆ ಕೊರತೆಗಳು ಇರೋದಿಲ್ಲ. ಆಮೇಲೆ ನಾವು ಒಂದೇ ಒಂದು ವಿಷಯ ಕುರಿತಾಗಿ ಚಿಂತೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಪಕ್ಕದಲ್ಲಿ ಹೇಳಿ, ಮಲ್ಕೊಳಕ್ ಬಿಡ್ಬೇಡಿ ಅವ್ರನ್ನ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಆಮೇಲೆ ಮಲ್ಗೋ ಟೈಮಲ್ಲಿ ಮಲ್ಗಲ್ಲ, ಅವಾಗ ಏನೇನು ಯೋಚನೆ ಮಾಡೋದು, ದೇವ್ರು ಮಾತಾಡುವಾಗ ಮಲಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಏಸು ಕ್ರಿಸ್ತ ಈಗ ದೊಡ್ಡವರಾದ್ರು, ಹೇಳಿ, ಏಸು ಕ್ರಿಸ್ತ ದೊಡ್ಡವರಾಗಿರುವಾಗಲೂ ಅವ್ರ ಜೀವಿತದ ಬಗ್ಗೆ ಅನೇಕ ಪ್ರವಾದನೆಗಳನ್ನ ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪ್ರಾರಂಭವಾಗುವಾಗಲೂ ಪ್ರವಾದನೆಗಳಿಂದಾನೇ ಪ್ರಾರಂಭವಾದ್ರು, ಜೀವನ ಮಾಡುವಾಗಲೂ ಪ್ರವಾದನೆಗಳಿಂದಾನೇ ಜೀವನ ಮಾಡ್ತಾ ಇದ್ದಾರೆ. ಈಗ ವಿರೋಧ ಬಂದಿಲ್ವಾ ವಿರೋಧ ಅವ್ರಿಗೆ? ಕಲ್ಲೆಲ್ಲ ತೂರಕ್ಕೆ ಹೋದ್ರು ಅಂದ್ರೆ ಕಲ್ಲು, ಈಗ ನೀವು ನಾಯಿಗೆ ಹೊಡಿತೀರಲ್ಲ, ಆ ಕಲ್ಲು ತಗೊಂಡಿರ್ತಾರ, ಆಲಬಳಕೆ ತಗೊಂಡಿರ್ತಾರೆ. ನಿಜ, ಇಷ್ಟೇ ಚಿಕ್ಕ ಕಲ್ಲು ತಗೊಂತಾರ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆದ್ರೂ ಏನಾದ್ರೂ ಆಯ್ತಾ ಅವ್ರಿಗೆ? ಏನಾದ್ರೂ ಮಾಡಿದ್ರ ದೇವ್ರ ಒಂದು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅವರು ಒಂದ್ ಕಡೆ ಹೋಗ್ತಾರೆ, ಓಡಿಸ್ಬಿಡ್ತಾರೆ, ನಿಂತೋಯ್ತಾ ಅವ್ರ ಸೇವೆ? ಒಂದು ಜಾಗ ಓಡಿಸಿದ ತಕ್ಷಣ ನಿಂತೋಯ್ತಾ? ಒಂದು ಜನಾಂಗ ಅವ್ರನ್ನ ಬೇಡ ಅಂದಿದ ತಕ್ಷಣ ನಿಂತ್ಬಿಟ್ರ? ವಿರೋಧಗಳು ಬಂತ? ಪ್ರವಾದನೆ ಎಲ್ಲಿರುತ್ತೋ ಅಲ್ಲಿ ವಿರೋಧಗಳು ಬಂದೇ ಬರುತ್ತೆ. ವಿರೋಧಗಳು ಬಂದ್ರು ಅಲ್ಲಿಗೆ ನಾವು ಕುಗ್ಗಿ ಹೋಗೋದಾಗೆ ನಾವು ಸೋತೋಗ್ಬಾರ್ದು, ಅಲ್ಲಿಗೆ ಸೋತೋಗ್ಬಾರ್ದು. ಯಾಕೆ ಸೋತೋಗ್ಬಾರ್ದು ಅಂದ್ರೆ ಶತ್ರುಗಳಿಗೆ ಗೊತ್ತು ನಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ ಅವ್ರನ್ನ ಎದುರಿಸೋಣ ಅಂತ. ಅರ್ಥ ಆಗ್ತಾ ಇದೆಯಾ? ನಮ್ಮ ಕೈಲಿ ಅವನಿಗೆ ಏನು ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಅವನ ಹತ್ರ ಇರೋ ಸಮಾಧಾನ ತಗೊಂಡ್ಬಿಡೋಣ ಅಂತ. ಅರ್ಥ ಆಗ್ತಾ ಇದೆಯಾ? ಜೋರಾಗಿ ಶಬ್ದವಾಗಿ ಹೇಳಿ, ಜೋರಾಗಿ ಹೇಳಿ, ಸೈತಾನ್ನೇ ನೀನು ನನ್ಗೆ ಏನು ಮಾಡಿದ್ರು ನಾನು ಸಮಾಧಾನ ನಾನು ತಗೊಳಕ್ಕಾಗಲ್ಲ ಅಂತ. ಶಬ್ದವಾಗಿ ಹೇಳಿ, ಏನೇ ಮಾಡಿದ್ರು, ಹೆಂಗೆ ನೀನ್ ನನ್ನ ಪ್ರವಾದನೆಗಳಿಗೆ ಯುದ್ಧ ಮಾಡಿದ್ರು, ನನ್ನ ಹತ್ರ ಇರೋ ಸಮಾಧಾನ ನಿನ್ ಕೈಲಿ ತಗೊಳಕ್ ಆಗೋದಿಲ್ಲ. ಯಾಕೆ ಅಂದ್ರೆ ಈ ಸಮಾಧಾನ ಕೊಟ್ಟಿರೋರು ಯಾರು? ಸಮಾಧಾನದ ಪ್ರಭು. ಅವ್ರ ವಾಕ್ಯದಲ್ಲಿ ಹೇಳಿದ್ದಾರೆ, ನಾನ್ ಕೊಡುವ ಸಮಾಧಾನ ಅದು ಶಾಶ್ವತವಾಗಿರೋದು, ಅದನ್ನ ನಿಮ್ಮ ಹತ್ರದಿಂದ ಯಾರು ತಗೊಳಕ್ ಆಗೋದಿಲ್ಲ ಅಂತ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾರೆ? ಆಮೇಲೆ ಅರ್ಥ ಆಗ್ತಾ ಇದೆಯೋ? ಆಮೇಲೆ ಪಕ್ಕದಲ್ಲಿ ಹೇಳಿ, ಯಾವ್ದೋ ಕಲ್ಲು ಮಣ್ಣ ನಂಬಿಲ್ಲ ನೀನು ಅಂತ, ಕೋಳಿ ನಾಯಿ ನರಿನ ನಂಬಿಲ್ಲ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯೋ? ನಂಬಿರೋದು ಯಾರನ್ನ? ವಾಗ್ದಾನ ಮಾಡಿ ಜೈ ಅನ್ನೋಲ್ಲ. ಅವರು ವಾಗ್ದಾನ ಏನ್ ಮಾಡಿದಾರೋ ಅದನ್ನ ಅವ್ರು ಏನ್ ವಾಕ್ಯ ಕೊಟ್ಟಿರ್ತಾರೋ ಅದಕ್ಕೆ ಅವ್ರೇ ಕಟ್ಕೊಂಡ್ಬಿಡ್ತಾರಂತೆ. ನಾನು ಇದನ್ನ ಮಾಡ್ಲೇಬೇಕು. ಅವರು ಹಳೆ ಒಡಂಬಡಿಕೆಯಲ್ಲೆಲ್ಲ ನೋಡಿದ್ದೀರಾ, ನನ್ನ ಹಣೆ ನಾನು ಇದನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಅವರು ದೊಡ್ಡವರಾಗುವಾಗ್ಲೂ ವಿರೋಧಗಳು ಬಂತ ದೊಡ್ಡವರಾಗುವಾಗ್ಲೂ ವಿರೋಧಗಳು ಬಂತ. ಆ ವಿರೋಧಿಗಳು ಏನಾದ್ರೂ ಅವ್ರ ಕೈಲಿ ಮಾಡಕ್ ಆಯ್ತಾ? ದೇವ್ರಿಗೆ ಏನು ಮಾಡಕ್ಕಾಗಿಲ್ಲ. ಹಂಗೆ ಹೇಳಿ, ಪಕ್ಕದಲ್ಲಿ ಹೇಳಿ, ಶತ್ರುಗಳು ನಿನ್ನ ಏನು ಮಾಡಕ್ಕಾಗಲ್ಲ ಅಂತೇಳಿ, ಏನು ಮಾಡಕ್ಕಾಗಲ್ಲ. ಹೇಳಿ ಏನು ಮಾಡಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಹೇಳಿ, ರೋಗಗಳು ನಿನ್ ಕೈಲಿ ರೋಗಗಳು ನಿನ್ನ ಏನು ಮಾಡಕ್ಕಾಗೋದಿಲ್ಲ. ಹೇಳಿ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಪಕ್ಕದಲ್ಲಿ ಹೇಳಿ, ಮನುಷ್ಯರು ನಿನ್ಗೆ ಏನು ಮಾಡಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ನಿನ್ನ ಮೇಲೆ ಪ್ರವಾದನೆ ಇದೆ ಅಂತ ಹೇಳಿ. ನಿನ್ನ ಮೇಲೆ ಪ್ರವಾದನೆ ಇದೆ ಅಂತ ಹೇಳಿ. ನಿನ್ನ ಮೇಲೆ ಪ್ರವಾದನೆ ಇದೆ ಅಂತ ಹೇಳಿ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಒಂದೊಂದು ದಿನವೂ ನಾವು ಪ್ರವಾದನೆಯಲ್ಲಿ ಜೀವಿಸ್ತಾ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ನಾವೇನು ಈಗ ಜೀವಿಸ್ತಾ ಇದೀವೋ ಅದಾಗ್ಲೇ ನಮ್ಗಿಂತ ಹಿಂದೆ ಯಾರೋ ಒಬ್ರು ನುಡಿದಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಪ್ರವಾದನೆಯಲ್ಲಿ ಜೀವಿಸುವಾಗ ವಿರೋಧಗಳು ಬರುತ್ತೆ. ಆದ್ರೂ ಅದನ್ನ ನೋಡಿ ಯಾಕೆ ವಿರೋಧಗಳು ಬರ್ತಾರೆ ಅಂದ್ರೆ ವಾಕ್ಯದಲ್ಲಿದೆ, ನಿನ್ ಶತ್ರುಗಳ ಮುಂದೆನೆ ನಿನ್ಗೆ ಔತಣ ಸಿದ್ಧ. ಅರ್ಥ ಆಗ್ತಾ ಇದೆಯಾ? ವಿರೋಧಗಳು ಬರುವಾಗ ನಾವಲ್ಲಿ ದೇವ್ರ ಟೇಬಲ್ ಹಾಕ್ಬಿಟ್ಟು, ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಒಂದು ಔತಣವನ್ನ ನಮ್ಗೆ ಏನ್ ಮಾಡ್ತಾ ಇದೆ? ಪೋಷಿಸ್ತಾ ಇದಾರಂತೆ.
ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ ವಿರೋಧಗಳು ಬರುವಾಗ ಟೇಬಲ್ ಕೂತ್ಕೊಂಡು ರಾಜ್ಯಾಂತರ ಅದನ್ನ ನೋಡು ಅಂತ. ಅರ್ಥ ಆಗ್ತಾ ಇದೆಯಾ? ಇನ್ನೊಬ್ರಿಗೆ ಹೇಳಿ. ಆಮೇನ್ ಆಮೇನ್ ಆಮೇನ್. ವಾಕ್ಯದಲ್ಲಿದೆ ಅಲ್ವಾ, ನಮ್ಮ ಶತ್ರುಗಳೆಲ್ಲ ನೋಡೋ ರೀತಿಲಿ ನಮಗೆ ಒಂದು ಔತಣವನ್ನು ಸಿದ್ಧಪಡಿಸಿದೆ. ಆಮೇನ್ ಆಮೇನ್. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅವ್ರು ಬೆಳೆಯುವಾಗಲೂ ವಾಗ್ದಾನಗಳಿತ್ತು, ಪ್ರವಾದನೆಗಳಿತ್ತು, ವಿರೋಧಗಳು ಬಂತು, ಆದ್ರೂ ಏನು ಮಾಡೋಕ್ಕಾಗಿಲ್ಲ. ಅವ್ರ ಸಾವಿಗೆ ಪ್ರವಾದನೆಗಳಿತ್ತ, ಸಾಯ್ತಾರೆ, ಸಾಯೋದ್ ಬಗ್ಗೆ ಪ್ರವಾದನೆ ಹೇಳಿರ್ಲಿಲ್ವಾ? ಈಗಲೇ ನೀವೇ ಓದಿದ್ದೀರಲ್ವಾ, ಸತ್ತು ಅಂತ ಏನೋ ಆತನ ಸಾವು. ಅಂದ್ರೆ ಸಾವಿನ ಬಗ್ಗೆ ಪ್ರವಾದನೆ ಹೇಳಿರ್ಲಿಲ್ವಾ? ಸಾವಿಗೆ ವಿರೋಧವಾಗಿ ಬಂತ ಎಲ್ಲಿವರೆಗೂ ಬಂತು ಅಂದ್ರೆ, ನೀವು ನೋಡ್ಬೇಕು ಯಾಕೆ ದೇವ್ರನ್ನ ಹಿಂಸೆ ಕೊಡ್ತಾ ಇದ್ರು. ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಇದನ್ನ ಬಿಟ್ಕೊಡ್ಬಾರ್ದು. ಈ ಪ್ರಕಟಣೆ ನಂದು ಅಂತ ಇಟ್ಕೊಬೇಕು ನೀವು. ಶಿಲ್ಬೆಯಲ್ಲಿ ನೇತಾಕೋರ್ಗೆ ಯಾರಿಗೂ ಇಷ್ಟು ಹಿಂಸೆ ಕೊಡಲ್ಲ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಏಟುಗಳನ್ನ ಹೊಡಿತಾರೆ, ಉಗಿತಾರೆ, ನಾಚಿಕೆ ಪಡಿಸ್ತಾರೆ. ಯಾಕೆ ಗೊತ್ತಾ ಇದೆಲ್ಲ ಮಾಡ್ತಾ ಇದ್ದಿದ್ದು? ಯಾಕೆ ಗೊತ್ತಾ? ಒಂದ್ ವೇಳೆ ಇದರಿಂದ ಟ್ರಿಗರ್ ಆಗ್ಬಿಟ್ಟು ಕೋಪ ಬಂದ್ಬಿಟ್ಟು ದೇವದೂತರನ್ನ ಕಟ್ಟಳೆ ಕೊಟ್ರೆ ಸಾವನ್ನ ತಪ್ಪಿಸ್ಬೋದು ಅಂತ. ಅರ್ಥ ಆಗಿಲ್ವಾ ನಾನು ಹೇಳಿದ್ದು? ಅರ್ಥ ಆಗಿಲ್ವಾ? ಮತ್ತೆ ಹೇಳ್ತೀನಿ ನೋಡಿ. ಯಾಕೆ ಸುಮ್ನೆ ಕೋಪ ಬರ್ಸತ್ತಾರ? ನೋಡೋಣ, ಪ್ರವಾದನೆ ಹೇಳು. ಏನಂತ ಪ್ರವಾದನೆ ಹೇಳ್ಬೇಕಂತೆ? ಯಾರು ಹೊಡೆದ್ರು ಅಂತ ಹೇಳ್ಬೇಕಂತೆ. ಅರ್ಥ ಆಗ್ತಾ ಇದೆಯಾ? ಉಗಿಯೋದು. ನೀರ್ ದಾಹ ಆಗಿದೆ ಅಂದ್ರೆ ಟಾಯ್ಲೆಟ್ ಅಲ್ಲಿರೋ ಸ್ಪಂಜ್ನ ತಗೊಂಡ್ ಬಂದು ಬಾಯಿಗೆ ತುರ್ಕೋದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಇದೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ, ಯಾಕೆ ಮಾಡ್ತಾ ಇದ್ರು ಅಂದ್ರೆ, ದೇವ್ರಿಗೆ ಅಲ್ಲಿ ಕೋಪ ಬಂದು ಅವ್ರು ಒಂದ್ ಕಡೆ ಹೇಳ್ತಾರೆ ಗೊತ್ತಾ, ನಾನು ಈಗ್ಲ ಕಟ್ಟಲೆ ಕೊಟ್ರು 12 ಗುಂಪು ದೇವದೂತರು ಬಂದು ನಾಶ ಮಾಡ್ಬಿಡ್ತು. ಅದು ಹೇಳಿದ ತಕ್ಷಣ ಶತ್ರುಗೆ ಗೊತ್ತಾಗುತ್ತೆ, ಈ ತರ ನಾನು ಇನ್ನೊಂದು ಮಾಡ್ಬೋದು. ಕೋಪ ಬರ್ಸ್ಬಿಟ್ಟು ದೇವದೂತರಿಗೆ ಇವ್ರು ಕಟ್ಟಳೆ ಕೊಡೋ ತರ ಮಾಡ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತೀನಿ? ಅರ್ಥ ಆಗ್ತಾ ಇದೆಯಾ ಇಲ್ವಾ? ನಾನು ಆಳವಾಗಿರೋದು ಸುಮ್ಮನೆ ಹಂಗೆ ಕೊಟ್ಬಿಟ್ಟೆ. ಅರ್ಥ ಆಗಿದ್ಯಾ? ಆಮೇನ್. ಇದರಿಂದ ಏನ್ ಕಲಿಬೋದು ಅಂದ್ರೆ, ಶೋಧನೆಗಳು ಬರೋದು ಸಹಜ, ಆದ್ರೆ ನಮ್ಮ ಕ್ಯಾರೆಕ್ಟರ್ನ ನಾವು ಕಾಪಾಡ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ. ನಿನಗೆ ಸುಮ್ಮನೆ ಯಾರ್ಯಾರನ್ನೋ ಟಾರ್ಗೆಟ್ ಮಾಡಲ್ಲ. ಅರ್ಥ ಆಗ್ತಾ ಇದೆಯಾ? ಅವ್ರ ಮಾಡ್ತಾ ಇದ್ದಾರೆ ಅಂದ್ರೆ ನಿನ್ನ ಮೇಲೆ ಪ್ರವಾದನೆ ಇದೆಯಲ್ವಾ, ನಿನ್ನಿಂದ ಒಂದಿನ ಅವ್ರಿಗೆ ಏಟಾಗುತ್ತೆ, ಅದಕ್ಕೆ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡುವಾಗ ನಿನ್ನ ಕ್ಯಾರೆಕ್ಟರ್ನ ನೀನು ಕಾಪಾಡ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಯೇಸು ಕ್ರಿಸ್ತ ಕೂಡ ಅದೇ ಮಾಡಿದ್ದು. ಅವರ ಒಂದು ಸ್ವಭಾವನ ಅವ್ರು ಬಿಟ್ಕೊಟ್ಟಿಲ್ಲ. ಸಮಾಧಾನವಾಗಿದ್ರು, ಬಾಯಿ ತೆಗೆದಿರೋ ಒಂದು ದಿವ್ಯ ಕುರಿಮರಿ ತರ ಇದ್ರು. ಅರ್ಥ ಆಗ್ತಾ ಇದೆಯಾ? ಬಲಿಗೆ ಒಪ್ಪಿಸ್ಕೊಡೋ ಕುರಿನ ಏನಾದ್ರು ನೋಡಿದ್ರೆ ಸೈಲೆಂಟ್ ಆಗಿರುತ್ತಲ್ವಾ, ಅದಕ್ಕೆ ಹೋಲಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪಕ್ಕದಲ್ಲಿ ಹೇಳಿ. ಒಂದೊಂದ್ಸಲಿ ಬಾಯಿ ಮುಚ್ಕೊಂಡಿರೋದೇ ಒಳ್ಳೇದು. ಇನ್ನೊಂದು ಹೇಳ್ಬಿಡಿ. ಆರಾಧನೆಯಲ್ಲ ಅದು ಅಂತ, ಚರ್ಚಲ್ಲ. ಅರ್ಥ ಆಗ್ತ ಒಂದೊಂದು ಪರಿಸ್ಥಿತಿಗಳು ನಮ್ಗೆ ಅರ್ಥ ಆಗ್ತಾರಲ್ಲ, ಸುಮ್ಮನೆ ಇದ್ಬಿಡಿ, ಅದು ಬೆಸ್ಟ್ ಅದು ಅವಾಗ. ಅರ್ಥ ಆಗ್ತಾ ಇದೆಯಾ? ಒಂದ್ ವೇಳೆ ಕಂಪ್ಲೇಂಟ್ ಮಾಡಿದ್ರೆ ನಾವೇ ಇನ್ನ ಜಾಸ್ತಿ ಮಾಡ್ಕೊಂತ ಇದೀವಿ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಪೌಲ್ ಒಂದ್ ಹೇಳ್ತಾರೆ, ಕಂಪ್ಲೇಂಟ್ ಮಾಡೋ ಬದಲು ಏನ್ ಮಾಡಿ, ಎಲ್ಲ ಕಾಲದಲ್ಲೂ ಯಾವಾಗ್ಲೂ ದೇವ್ರನ್ನ ಸ್ತೋತ್ರ ಕೃತಜ್ಞತೆಗಳನ್ನ ಮಾಡಿ ಅಂತ. ಒಂದ್ ನಿಮಿಷ ನಾವು ಸ್ತೋತ್ರ ಮಾಡೋಣ. ಏನಂತ? ದೇವ್ರೇ, ನನ್ನ ಮೇಲೆ ಪ್ರವಾದನೆ ಇದೆ, ಸ್ತೋತ್ರ. ನನ್ನ ಮಕ್ಕಳುಗಳ ಮೇಲೆ ಪ್ರವಾದನೆಗಳಿದೆ, ಸ್ತೋತ್ರ. ಹೇಳೋಣ, ಸ್ತೋತ್ರ ಮಾಡೋಣ. ನನ್ನ ಕುಟುಂಬಕ್ಕೆ ಕುರಿತಾಗಿ ನಿನಗೆ ಚಿತ್ತಗಳಿದೆ, ಸ್ತೋತ್ರ. ನಾನು ಮಾಡುವ ಸೇವೆಗಳಿಗೆ ಪ್ರಾರ್ಥನೆ ಮಾಡೋಣ, ಸ್ತೋತ್ರಗಳನ್ನು ಮಾಡೋಣ, ದಯವಿಟ್ಟು ಸ್ತೋತ್ರಗಳನ್ನು ಮಾಡೋಣ. ನನ್ನ ಸಮಾಧಾನನ ನಾನು ಕಾಪಾಡ್ಕೊಳ್ತೀನಿ ದೇವನೇ. ಏಸಪ್ಪ, ನನ್ನ ಬಾಯಿನ ಎಲ್ಲೆಲ್ಲ ಸೈಲೆಂಟ್ ಆಗಿರ್ಬೇಕು ಅಲ್ಲೆಲ್ಲ ಸೈಲೆಂಟ್. ನಿನ್ನ ವಿರೋಧವಾಗಿ ಗುಂಡ್ಗುಟ್ಟೋಲ್ಲ. ವಿ ಲವ್ ಯು ಜೀಸಸ್.
ನಿಮ್ಮನ್ನು ಬಹಳವಾಗಿ ನಾವು ಜಾಸ್ತಿ ಜಾಸ್ತಿ ಇಷ್ಟಪಡ್ತೀವಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ತಂದೆ, ಶಬ್ದವಾಗಿ ಹೇಳೋಣ ಆಮೇನ್. ವಿರೋಧಗಳು ಬಂದಾಗ ಏನ್ ಮಾಡ್ಬೇಕಂತೆ? ನಮ್ಮ ಕ್ಯಾರೆಕ್ಟರ್ನ ಅವಾಗ ದೆವ್ವಗಳ ತರ ಆಡಬಾರ್ದು ನಾವು. ಪಕ್ಕದಲ್ಲಿ ಹೇಳಿ, ಅರ್ಥ ಆಗ್ತಾ ಇದೆಯಾ? ಕಿರ್ಚಾಡೋದು, ಅವ್ರಿಗೆ ಹೊಡಿಯೋದು, ಇವ್ರಿಗೆ ಹೊಡಿಯೋದು, ಮನೆಯವ್ರಿಗೆ ಸುಮ್ಮನೆ ಕಿರ್ಚಾಡೋದು, ಅವ್ರಿಗೆ ಕೋಪ ತೋರ್ಸೋದು. ಅರ್ಥ ಆಗ್ತಾ ಇದೆಯಾ? ನಾನೇ ಯೇಸು ಕ್ರಿಸ್ತನ್ಗೆ ಏನೇ ವಿರೋಧ ಬಂದ್ರು ಸೈಲೆಂಟ್ ಆಗಿರ್ತಿದ್ರಂತೆ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇದ್ದೆ? ಯಾಕೆ ಅಂದ್ರೆ ಅವ್ರಿಗೆ ಗೊತ್ತು, ನಾನು ಒಂದು ಮಾತಾಡಿದ್ರು ಇವ್ರು ನನ್ನ ಪ್ರವಾದನೆನ ಡೈರೆಕ್ಟ್ ಟಾರ್ಗೆಟ್ ಮಾಡ್ತಾರಂತ. ಅರ್ಥ ಆಗ್ತಾ ಇದೆಯಾ? ಮಾತು ಬರೋನೇ ಮಾತಾಡ್ತಾ ಇಲ್ಲ, ಬಾಯಿ ಕೊಟ್ಟವನೇ ಮಾತಾಡ್ತಾ ಇಲ್ಲ ಅಂದ್ರೆ ಅದ್ರಲ್ಲಿ ಒಂದು ಅರ್ಥ ಇದೆ ಅಂತ. ಪಕ್ಕದಲ್ಲಿ ಹೇಳಿ, ಬಾಯಿ ಕೊಟ್ಟವನೇ ಮಾತಾಡ್ತಾ ಇಲ್ಲ, ಅದಕ್ಕೊಂದು ಅರ್ಥ ಇದೆ. ಅರ್ಥ ಆಗ್ತಾ ಇದೆಯಾ? ಒಂದೊಂದ್ಸಲಿ ನಾವು ಪ್ರೂವ್ ಮಾಡಕ್ ಹೋಗ್ಬಾರ್ದು, ನಮ್ಮನ್ನು ನಾವು ಹಂಗೆ ಇರಬೇಕು ಆರಾಮಾಗಿ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಸಾವಿಗೆ ಕೂಡ ವಿರೋಧವಾಗಿ ಬಂದ್ರು, ಏನಾದ್ರೂ ಆಯ್ತಾ? ಯೇಸು ಕ್ರಿಸ್ತನ್ಗೆ ವಿರೋಧ ಮಾಡಿದ್ರು, ಏನಾದ್ರೂ ಆಯ್ತಾ? ಈಗ ಅವ್ರ ಮಕ್ಳುಗಳು ನಾವು ಹೇಳಿ, ಅವ್ರ ಮಕ್ಳುಗಳು ನಾವೆಲ್ಲ ವಿಜೇತರು ಅಂತ ಹೇಳಿ. ಪಕ್ಕದಲ್ಲಿ ಹೇಳಿ, ನಾವೆಲ್ಲ ಜಯಶಾಲಿಗಳು, ಲೋಕನ ಗೆಲ್ಲೋರು ನಾವು. ಹೇಳಿ 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 ಹೇಳಿ, ಲೋಕವನ್ನು ಗೆಲ್ಲೋರು ನಾವು, ಪಾಪವನ್ನು ಗೆದ್ದಿರೋರು ನಾವು, ಶಾಪಗಳನ್ನ ಗೆದ್ದಿರೋರು ನಾವು. ಆಮೇನ್. ಕಡೆದಾಗಿ ಒಂದು ಕಾರ್ಯನ ಕೂಡ ವಿರೋಧ ಮಾಡಿದ್ರು, ಅದನ್ನ ಇದುವರೆಗೂ ವಿರೋಧ ಮಾಡ್ತಾ ಇರ್ತಾರೆ, ಆದ್ರೂ ಏನು ಮಾಡೋಕ್ಕಾಗಿಲ್ಲ. ಆ ಕಾರ್ಯ ಏನಂದ್ರೆ, ಹುಟ್ಟಿದ್ರು ಅಲ್ವಾ, ಹುಟ್ಟೋದಕ್ಕೆ ವಿರೋಧ ಮಾಡಿದ್ರು, ಆದ್ರೂ ಹುಟ್ಟೇ ಬಿಟ್ರು. ಹುಟ್ಟಾದ್ಮೇಲೆ ವಿರೋಧ ಮಾಡಿದ್ರು, ಆದ್ರೂ ದೊಡ್ಡವರಾಗೇ ಬಿಟ್ರು. ದೊಡ್ಡವರಾದ್ಮೇಲೆ ವಿರೋಧ ಆದ್ರೂ ಶಿಲ್ಬೆಗೆ ಹೋಗೇ ಬಿಟ್ರು. ಶಿಲ್ಬೆಗೆ ಇರೋವಾಗ ವಿರೋಧ ಮಾಡಿದ್ರು, ಅಲ್ಲಿ ಏನದು ಎಲ್ಲ ನಮ್ಮ ಪಾಪಗಳನ್ನ ತಗೊಂಡು ಅಲ್ಲಿ ಏನು ಕೆಲಸ ಮಾಡಬೇಕಿತ್ತೋ ಆ ಅಸೈನ್ಮೆಂಟ್ನ ಮುಗಿಸಿದ್ರು. ನೆಕ್ಸ್ಟ್ ಇನ್ನೊಂದು ಕಾರ್ಯ ಏನಂದ್ರೆ, ಒಬ್ಬೊಬ್ರು ಸುವಾರ್ತೆ ಸಾರುವಾಗ ನೀವು ಸುವಾರ್ತೆ ಸಾರ್ತೀರಾ ಅಂದ್ರೆ, ಯೇಸು ಕ್ರಿಸ್ತ ನಿಮ್ಗಾಗಿ ಸತ್ನು ಅಂತ ಹೇಳ್ಬೇಡಿ. ಅಲ್ಲಿ ಸುವಾರ್ತೆ ಅಂದ್ರೆ ಸಾವಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸತ್ತಿದ್ ನಿಜ, ಸತ್ತಿದ್ದಕ್ಕೆ ವಿರೋಧ ಅಲ್ಲ. ಆದ್ರೆ ಸತ್ತಿದ್ದ ಅಷ್ಟರಲ್ಲೇ ಸುವಾರ್ತೆ ನಿಂತೋಗಿಲ್ಲ. ನೀವು ಮುಂದೇನು ಹೇಳ್ಬೇಕು, ಅವ್ರ ಸತ್ರು ಇದುವರೆಗೂ ಇದ್ದಾರೆ, ಜೀವಿಸ್ತಾ ಇದ್ದಾರೆ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಅವ್ರ ಸತ್ರು ನಿಜ, ಇದುವರೆಗೂ ಜೀವಿಸ್ತಾ ಇದ್ದಾರೆ. ನಾನು ನಂಬಲ್ಲ ಅಂದ್ರೆ, ಇಲ್ಲಿ ಕೇಳಿ, ನಾನು ನಂಬಲ್ಲ ಅಂದ್ರೆ ಒಂದೇ ಒಂದು ಪ್ರೇಯರ್ ಮಾಡಿ, ದೇವರೇ ನಾನು ನಿನ್ನ ನೋಡ್ಬೇಕು ಅಂತ. ಬಡ್ಕೊಂಡು ತಿರ್ಗಾಡ್ಬಿಟ್ಟಿರ್ತೀರಾ, ಹುಚ್ಚರಾಗೋಯ್ತೀರಾ. ಅರ್ಥ ಆಗ್ತಾ ಇದೆಯಾ? ನನಗಿಂತಲೂ ನಿಮ್ಮ ಪಕ್ಕದಲ್ಲಿರೋರ್ಗಿಂತಲೂ ಯಾರಾದ್ರೂ ನಿಜವಾಗಿ ಜೀವಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಏಸಪ್ಪ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಸುವಾರ್ತೆ ಸಾರುವಾಗ ಪುನರ್ಥಾನದ ಬಗ್ಗೆ ಸಾರಬೇಕು. ಆಮೇನ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಏನ್ ನಾವು ವಿರೋಧ ಮಾಡಿದ್ರು ಅಂದ್ರೆ, ನೆಕ್ಸ್ಟ್ ಯಾವ್ದು ಬಗ್ಗೆ ಪ್ರವಾದನೆಗಳನ್ನ ಯೇಸು ಕ್ರಿಸ್ತನ ಜೀವಿತದಲ್ಲಿ ನುಡಿದಿದ್ದು ಅಂದ್ರೆ ಆತನ ಪುನರ್ಥಾನದ ಬಗ್ಗೆ. ಯೋಹಾನ 20 ಓದೋಣ. ಯೋಹಾನ 20:1 ನಿಧಾನಕ್ಕೆ ಶಬ್ದವಾಗಿ ಅವ್ರು ಓದುವಾಗ ಎಲ್ಲರೂ ದಯವಿಟ್ಟು ಕೇಳಿಸ್ಕೊಬೇಕು, ಆಯ್ತಾ? ಎಲ್ಲ ಇಲ್ಲೇ ನೋಡಿ, ಅಲ್ಲೊಂದ್ಸಲಿ ಓದ್ಬೇಡಿ, ಇಲ್ಲೇ ನೋಡಿ, ಅವ್ರು ಓದೋದನ್ನ ಕೇಳಿಸ್ಕೊಳ್ಳಿ. ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದುಕೊಂಡು ಕಂಡಳು. ಆಮೇನ್. ಸಾಕು. ವಾರದ ಮೊದಲನೇ ದಿನ ಅಂದ್ರೆ ಸಂಡೇ ಅಲ್ವಾ? ಸಂಡೇ ಏನ್ ಮಾಡ್ತಾರಂತೆ? ಮ್ಯಾರಿ ಮ್ಯಾಗ್ದಲಿನ್ ಏನ್ ಮಾಡ್ತಾಳಂತೆ? ಚರ್ಚ್ಗೆ ಹೋಗಲ್ಲ ಬೆಳಿಗ್ಗೆ, ಇನ್ನ ಕತ್ಲೆ ಇರುವಾಗಲೇ ಚರ್ಚ್ಗೆ ಹೋಗಲ್ಲ. ಆದ್ರೆ ಈ ತಾಯಿ ಅವಳು ಯೇಸು ಕ್ರಿಸ್ತನ ಪ್ರೀತಿ ಮಾಡಿದ್ಕೆ ಸಮಾಧಿ ಹತ್ರ ಹೋಗ್ತಾವಳು. ಆಮೇನ್. ಓದಿ ಮುಂದೆ. ಯೇಸುವಿನ ಪ್ರಿಯನಾಗಿದ್ದ ಮತ್ತೊಬ್ಬ ಶಿಷ್ಯನ ಬಳಿಗೂ ಓಡಿ ಬಂದು ಅವರಿಗೆ ಸ್ವಾಮಿಯನ್ನು ಸಮಾಧಿ ಒಳಗಿಂದ ತೆಗೆದುಕೊಂಡು ಹೋಗಿ ಎಲ್ಲಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಎಂದು ಹೇಳಿದಳು. ಸಾಕು. ಇದನ್ನ ಬರ್ದಿದ್ಯಾರು? ಈ ಪತ್ರಿಕೆಯನ್ನು ಬರ್ದಿದ್ಯಾರು? ಯೋಹಾನ ಬರ್ದಿದ್ದು. ಇಲ್ಲಿ ನೋಡಿ, ಸೈಮೋನ್ ಪೀಟರ್ನ ಕಾಮನ್ ಆಗಿ ಹೇಳ್ತಾರೆ. ಮ್ಯಾರಿ ಮೆಗ್ದಲಿನ್ ಹೋಗಿ ಯಾರಿಗೆ ರಿಪೋರ್ಟ್ ಕೊಡ್ತಾಳಂತೆ? ಕಲ್ಲು ತೆಗ್ದಿದ್ದಾರೆ, ಬಾಡಿ ಅಲ್ಲಿಲ್ಲ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಯಾರ್ಯಾರಿಗೆ ಹೇಳ್ತಾರಂತೆ? ಸೈಮೋನ್ ಪೀಟರ್ ಮತ್ತೆ ಯೋಹಾನ ಅಂತ ಹೇಳಲ್ಲ. ಅವನು ಹೆಂಗ್ ಹೇಳ್ತಾನೆ? ಯೇಸು ಕ್ರಿಸ್ತನ್ಗೆ ಪ್ರಿಯನಾಗಿರೋ ಶಿಷ್ಯ ಅಂದ್ರೆ ತನ್ನ ಬಗ್ಗೆ ತಾನು
ಕೀಳಾಗಿ ನೋಡ್ತಾ ಇಲ್ಲ ಅವನು. ಅರ್ಥ ಆಗ್ತಾ ಇದೆಯೋ? ಏಸು ಕ್ರಿಸ್ತನ್ಗೆ ಮೋಸ ಮಾಡಿದವನು, ಏಸು ಕ್ರಿಸ್ತನ್ಗೆ ಯಾರಾದ್ರೂ ದೊಡ್ಡ ಪಾಪಿ ಇದ್ರೆ ಅದ್ ನಾನೇ ಅಂತ ಹೇಳಿದ್ರು. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯೋ? ಒಂದೊಂದು ಬೈಬಲ್ನ ಫಾಲೋ ಮಾಡ್ಬೇಕು. ಹೇಳಿ, ಏಸು ಕ್ರಿಸ್ತನ್ಗೆ ಪ್ರಿಯ ಆಗಿರೋ ಮಗು ನಾನು ಅಂತ ಹೇಳಿ ಹೇಳಿ ಹೇಳಿ. ಏಸು ಕ್ರಿಸ್ತನ್ಗೆ ಯಾವ್ದಾದ್ರೂ ಏಸಪ್ಪನ್ಗೆ ಫೇವ್ರೆಟ್ ಫ್ಯಾಮಿಲಿ ಇದ್ರೆ ಅದು ನನ್ನ ಫ್ಯಾಮಿಲಿ ಅಂತ ಹೇಳಿ. ಆಮೇಲೆ ಹೇಳಿ 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 ಹೇಳಿ. ಇಲ್ಲಿ ಯೋಹಾನನ ಬಗ್ಗೆ ಬರೆಯುವಾಗ ಅದನ್ನ ನಾವು ನಂಬಿಲ್ಲ ಅಂದ್ರೆ ಅವನಿಗೆ ಅದು ಬೇಡ, ನಾವು ನಂಬ್ತೀವೋ ಬಿಡ್ತೀವೋ ಬೇಡ, ಆದ್ರೂ ಬರೆದ್ಬಿಟ್ಟ ಅವನು. ಅರ್ಥ ಆಗ್ತಾ ಇದೆಯಾ? ಸೈಮೋನ್ ಪೀಟರ್ ಬಗ್ಗೆ ನಾರ್ಮಲ್ ಆಗಿ ಹೇಳ್ದ. ಅವನ ಬಗ್ಗೆ ಅವನು ಹೇಳುವಾಗ ಹೆಂಗ್ ಹೇಳ್ತಾನೆ? ಏಸು ಕ್ರಿಸ್ತನ್ಗೆ ಪ್ರಿಯನಾಗಿರೋ ಶಿಷ್ಯ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ನೀವು ಪ್ರೇಯರ್ ಮಾಡುವಾಗೆಲ್ಲ ನಿಮ್ಮ ಮನ್ಸಲ್ಲಿ ಇರಬೇಕು, ನಾನು ದೇವ್ರಿಗೆ ಇಷ್ಟ ಆಗಿರೋ ಮಗು, ನಾನು ಏನೇ ಕೇಳಿದ್ರು ಅವ್ರು ಕೊಡ್ತಾರೆ ಅಂತ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ದೇವ್ರಿಗೆ ನೀನು ಇಷ್ಟ ಆಗಿರೋ ಮಗು ಅಂತ. ಇನ್ನೊಬ್ರಿಗೆ ಹೇಳಿ, ದೇವ್ರಿಗೆ ಇಷ್ಟ ಆಗಿರೋ ಮಗು ನೀನು ಅಂತ, ಪ್ರಿಯನಾಗಿರುವ ಮಗು ನೀನು ಅಂತ ಹೇಳಿ 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 ಹೇಳಿ. ದೇವ್ರಿಗೆ ಇಷ್ಟ ಆಗಿರೋ ಮಗು ನೀನು ಅಂತ ಹೇಳಿ. ನೀನೇನೇ ಕೇಳಿದ್ರು, ನೀನೇನೇ ಆಲೋಚನೆ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ನಿನ್ನ ತಂದೆಗೆ ನೀನು ಕೊಡ್ತಾರೆ ಅಂತ ಹೇಳಿ. ಹೇಳಿ ಹೇಳಿ, ಪಕ್ಕದಲ್ಲಿ ಹೇಳಿ, ಅದಕ್ಕಿಂತಲೂ ಹೆಚ್ಚಾಗಿ, ನೀನು ಕೇಳೋದ್ಗಿಂತಲೂ ಹೆಚ್ಚಾಗಿ, ನೀನು ಆಲೋಚನೆ ಮಾಡೋದ್ಗಿಂತಲೂ ಹೆಚ್ಚಾಗಿ ನಿನ್ನ ತಂದೆ ನಿನಗೆ ಕೊಡ್ತಾರೆ. ಯಾಕೆ 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 ಅಂದ್ರೆ ಯೇಸು ಕ್ರಿಸ್ತನ್ಗೆ ಪ್ರಿಯನ ಆಗಿರೋ ಮಗು ನೀನು ಅಂತ ಹೇಳಿ. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯೋ? ಅರ್ಥ ಆಯ್ತಾ? ಖುಷಿಯಾಗಿಲ್ವಾ ನಿಮ್ಗೆ? ಪಕ್ಕದಲ್ಲಿ ಹೇಳಿ, ದೇವರಿಗೆ ಪ್ರಿಯನಾಗಿರೋ ಮಗು ನೀನು. ಇನ್ನೊಂದು ಯಾಕೆ ಗೊತ್ತಾ? ಈಗ ಕೇಳಿ. ಹೇಳಿ ಅಂದಾಗ ಹೇಳಿ, ಕೇಳಿ ಅಂದಾಗ ಕೇಳಿ. ಏಸಪ್ಪನ್ನ ನೋಡಿ ಆಕಾಶದಿಂದ ಒಂದು ಸ್ವರ ಉಂಟಾಗುತ್ತೆ. ಏನಂತ? ಅದ್ ಯಾಕೆ ಗೊತ್ತಾ ಹೇಳಿದ್ದು? ಅವ್ರೊಳಗಡೆ ನಾನಿದ್ದೆ, ಅದಕ್ಕೆ. ಅರ್ಥ ಆಗಿಲ್ವಾ? ಅರ್ಥ ಆಗಿರೋರು ಯಾರು ಹಿಂಗಿರಲ್ಲ. ಆಮೇನ್. ಆದಾಮ್ ಒಳಗಡೆ ಅವ್ವಳಿದ್ಲಲ್ವಾ? ಹಂಗೇನೆ ನಾನು 2ನೇ ಆದಾಮ್ ಒಳಗಡೆ ಅಡಗಿದ್ದೆ ನಾವ. ಆಮೇನ್ ಆಮೇನ್. ಯೇಸು ಕ್ರಿಸ್ತನ್ಗೆ ಹೇಳಿದ್ರು ಅವರು, ನನಗೆ ಪ್ರಿಯನಾಗಿರೋ ಮಗು ನೀನು ಅಂತ, ಪ್ರಿಯನಾಗಿರೋ ಮಗ ನೀನು ಅಂತ ಹೇಳಿದ್ರಲ್ವಾ? ಯಾಕೆ ಅದನ್ನ ಹೇಳಿದೆ ಅಂದ್ರೆ, ಅದಲ್ಲಿ ಏಸಪ್ಪನ ಒಂದು ಶರೀರದಲ್ಲಿ ಒಂದು ಭಾಗ ಚಿನ್ಮಯ ಇತ್ತು, ಅದಕ್ಕೆ ಅವ್ರು ಹೇಳಿದ್ದು. ಆಮೇಲೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತೇನೆ? ಪಕ್ಕದಲ್ಲಿ ಹೇಳಿ, ನೀನು ದೇವರಿಂದ ಪ್ರೀತಿಸಲ್ಪಡೋ ಮಗು ನೀನು. ಹೇಳಿ 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 ಹೇಳಿ. ಆಮೇಲೆ ಹೇಳಿ ಇನ್ನೊಬ್ರಿಗೆ ಹೇಳಿ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಈಗ ನೋಡಿ, ಈಗ ಗಮನ ಕೊಟ್ಟು ಕೇಳಿ. 5 ರೊಟ್ಟಿ 2 ಮೀನ್ನ ಮಲ್ಟಿಪ್ಲೈ ಮಾಡಕ್ಕೆ ಪ್ರೇಯರ್ ಮಾಡಿದ್ರು. ಆ ಪ್ರೇಯರ್ ಮಾಡೋ ಶರೀರದಲ್ಲೂ ನಾವಿದ್ವಿ. ಆಗ ಪ್ರಾರ್ಥನೆ ಕೇಳಲ್ಪಡ್ತಾ? ಸಮುದ್ರ ಮೇಲೆ ನಡೆಯುವಾಗ ಯೇಸು ಕ್ರಿಸ್ತ ಆ ಶರೀರದಲ್ಲಿ ನಾವಿದ್ವಿ. ಪಕ್ಕದಲ್ಲಿ ಹೇಳಿ, ಅರ್ಥ ಆಗ್ತಾ ಇಲ್ವಾ ನಿನ್ಗೆ ಅಂತ? ಆಮೇನ್. ಆ ಶರೀರದಲ್ಲಿ ನಾವಿದ್ವಿ. ನೀರ್ ಮೇಲೆ ನಡೀತಲ್ಲ ಆ ಕಾಲ್ಗಳು, ನಂದು ಕಾಲ್ಗಳದು. ಅರ್ಥ ಆಗ್ತಾ ಇದೆಯಾ? ರೋಗಗಳನ್ನ ಸ್ವಸ್ಥ ಮಾಡ್ತಲ್ಲ ಆ ಕೈಗಳು, ನನ್ನ ಕೈಗಳದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅಲ್ಲಿ 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 ಅಲೆಗಳಿಗೆ ಗದರಿಸ್ತಾರಲ್ಲ ಆ ಸ್ವರ ನಂದು. ಅರ್ಥ ಆಗ್ತಾ ಇದೆಯಾ? ಅವ್ರ ಸ್ವರದ ಜೊತೆ ಬೆರ್ತಿತ್ತು ನನ್ನ ಸ್ವರ. ಅರ್ಥ ಆಗ್ತಾ ಇದೆಯಾ? ಈಗ ಬೇರೆ ಒಂದು ಅವತಾರದಲ್ಲಿ ಇದ್ದೀನಿ ಅಷ್ಟೇ. ಈಗಲೂ ಅದೇ ಕೈ, ಅದೇ ಸ್ವರ, ಅದೇ ನೋಟ. ಈಗ ಪ್ರಾರ್ಥನೆ ಮಾಡುವಾಗ್ಲೂ ನಡೆಯುತ್ತೆ. ಈಗ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಈಗಲೂ ಕಟ್ಟಲೆ ಕೊಡುವಾಗ ಅದಾಗುತ್ತೆ. ಆಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ? ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಪಕ್ಕದಲ್ಲಿ ಹೇಳಿ, ಯೇಸು ಕ್ರಿಸ್ತನ ಒಳಗಡೆ ನೀನಿದ್ಯಾ? ಇನ್ನೊಬ್ರಿಗೆ ಹೇಳಿ, ಯೇಸು ಕ್ರಿಸ್ತನ ಒಳಗಡೆ ನೀವಿದ್ದೀರಾ? ಆಮೇಲೆ ಇನ್ನೊಬ್ರಿಗೆ ಹೇಳಿ, ಯೇಸು ಕ್ರಿಸ್ತನ ಒಳಗಡೆ ನೀನಿದೆ. ಅವರ ಕೈ ಒಳಗಡೆ ನಿನ್ನ ಕೈ ಇದೆ ಅಂತ ಹೇಳಿ. ಹೇಳಿ, ಅವರ ಕೈ ಒಳಗಡೆ ನಿನ್ನ ಕೈ ಇದೆ. ಅವರ ನೋಟದ ಒಳಗಡೆ ನಿನ್ನ ನೋಟ ಇದೆ. ಆಮೇನ್. ಅವ್ರ ಸ್ವರದ ಒಳಗಡೆ ನಿನ್ನ ಸ್ವರ ಬೆರ್ತಿದೆ ಅಂತ ಹೇಳಿ. ಆಮೇನ್. ಆರಾಧನೆ ಮಾಡುವಾಗ ಯಾಕೆ ದೇವ್ರ ಪ್ರಸನ್ನತೆ ಎಲ್ಲರೂ ಅನುಭವ ಮಾಡ್ತಾರೆ ಅಂದ್ರೆ, ನಾನು ಯೇಸು ಕ್ರಿಸ್ತನ್ ಸ್ವರದ ಜೊತೆ ಬೆರ್ತಿ ತಂದೆನ ಸ್ತುತಿ ಮಾಡ್ತಾ ಇದ್ದೀನಿ. ಆಮೇನ್.
ಅರ್ಥ ಆಗ್ತಾ ಇದೆಯಾ? ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ಈ ಕೈ ಜೊತೆ ಇನ್ನೊಂದು ಕೈ ಬೆರ್ತಿದೆ, ಆ ಕೈ ಜೊತೆ ಇನ್ನೊಂದು ಕೈ ಬೆರ್ತಿದೆ. ಪಕ್ಕದಲ್ಲಿ ಹೇಳಿ, ಯೇಸು ಕ್ರಿಸ್ತನ ಒಳಗಡೆ ನಾನು ಬೆರ್ತಿದ್ದೀನಿ, ನನ್ನೊಳಗಡೆ ಯೇಸು ಕ್ರಿಸ್ತನ್ ಬೆರ್ತಿದ್ದಾನೆ. ಹೇಳಿ 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 ಹೇಳಿ, ಇನ್ನೊಬ್ರಿಗೆ ಹೇಳಿ, ಯೇಸು ಕ್ರಿಸ್ತನ ಒಳಗಡೆ ನಾನು ಬೆರ್ತಿದ್ದೀನಿ, ನನ್ನೊಳಗಡೆ ಯೇಸು ಕ್ರಿಸ್ತನ್ ಬೆರ್ತಿದ್ದಾನೆ. ಆಮೇಲೆ ಇನ್ನೊಬ್ರಿಗೆ ಹೇಳಿ, ಯೇಸು ಕ್ರಿಸ್ತನ ಒಳಗಡೆ ನಾನು ಬೆರ್ತಿದ್ದೀನಿ, ನಾನು ಬೆರ್ತಿದ್ದೀನಿ. ಹೇಳಿ, ನಾನು ಬೆರ್ತಿದ್ದೀನಿ, ನಾನು ಬೆರ್ತಿದ್ದೀನಿ, ನನ್ನೊಳಗಡೆ ಆತನ ಬೆರ್ತಿದ್ದಾನೆ. ಪಕ್ಕದಲ್ಲಿ ಹೇಳಿ, ಯೇಸು ಕ್ರಿಸ್ತನ ಒಳಗಡೆ ನೀನು ಬೆರ್ತಿದ್ಯಾ, ನಿನ್ನೊಳಗಡೆ ಯೇಸು ಕ್ರಿಸ್ತನ್ ಬೆರ್ತಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಈ ಇಬ್ಬರನ್ನ ದೂರ ಮಾಡೋ ಶಕ್ತಿನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಮ್ಮ ಇಬ್ಬರನ್ನ, ಈ ಒಂದು ನಂಟನ್ನ, ಈ ಒಂದು ರಿಲೇಶನ್ಶಿಪ್ ನ ದೂರ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ. ನರಕ ಎಲ್ಲ ವಿರೋಧವಾಗಿ ಬಂದ್ರು, ಪರಲೋಕ ಎಲ್ಲ ವಿರೋಧವಾಗಿ ಬಂದ್ರು, ವಾಕ್ಯದಲ್ಲಿದೆ, ದೇವ್ರ ಪ್ರೀತಿಯಿಂದ ನಿಮ್ಮನ್ನ ಅಗಲಿಸಕ್ಕೆ ಯಾರ ಕೈಲೂ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ಈಗ ನಾವು ಕಟ್ಟಲೆ ಕೊಟ್ರೆ ನಡೆಯುತ್ತೆ, ಅದು ನಾವು ಕೈ ಇಕ್ಕಿದ್ರೆ ಅಲ್ಲಿ ಗುಣ ಆಗುತ್ತೆ. ಯಾಕೆ ಆಗುತ್ತೆ ಅಂದ್ರೆ ನನ್ನೊಳಗಡೆ ಅವನೊಳಗಡೆ ನಾನು ಬೆರ್ತಿದ್ದೀನಿ. ಆಮೇನ್ ಆಮೇನ್. ಪಕ್ಕದಲ್ಲಿ ಹೇಳಿ, ಅರ್ಥ ಆಯ್ತಾ? ಆಮೇನ್. ಅದು ಆಡ್ತೀವಿ ಗೊತ್ತಾ, ನಿನ್ನಲ್ಲಿ ನಾನು ನನ್ನಲ್ಲಿ ನೀನು ಬೆರೆತಾಗ ಏನೋ ಆನಂದ ಅಂತ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಅರ್ಥ ಆಯ್ತಾ? ಆಮೇನ್. ಹೇಳಿ ಹೇಳಿ, ಈಗ ಈ ಕೈ ಮುಟ್ಟುವಾಗ ದೇವ್ರ ಕೈನೂ ಮುಟ್ಟಿದ್ದೀನಿ ಅಂತ ಹೇಳಿ. ಆಮೇನ್. ನೀನ್ ಪಕ್ಕ ಕೂತಿರುವಾಗ ಯಾರ ಪಕ್ಕ ಕೂತಿದ್ದೀನಿ? ಆಮೇನ್. ನಮ್ಮಿಬ್ಬರನ್ನ ದೂರ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ ಅಂತ. ಆಮೇನ್. ಹೇಳಿ ಹೇಳಿ ಹೇಳಿ, ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರದು? ನಿಮ್ಮನ್ನ ದೇವ್ರನ್ನ ದೂರ ಮಾಡಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆಮೇನ್. ಎಷ್ಟು ಜನ ನಂಬ್ತೀರಾ ಅದನ್ನ? ನಂಬಿದ್ರು ನಂಬಿಲ್ಲ ಅಂದ್ರು ಇದೇ ಸತ್ಯ. ಫ್ಯಾಕ್ಟ್ಸ್ ಏನಿರುತ್ತೋ ಅದನ್ನ ನಾವು ನಂಬಿದ್ರು ಅದೇ, ನಾವು ನಂಬಿಲ್ಲ ಅಂದ್ರೂ ಅದೇ. ಅರ್ಥ ಆಗ್ತಾ ಇದೆಯಾ? ಹಂಗೇನೆ ನಮ್ಮೊಳಗಡೆ ಯೇಸು ಕ್ರಿಸ್ತನ್ ಬೆರ್ತಿದ್ದಾನೆ, ಯೇಸು ಕ್ರಿಸ್ತನ ಒಳಗಡೆ ನಾವು ಬೆರ್ತಿದ್ದೀವಿ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಅವ್ರನ್ನ ನೀಟಾಗಿ ನೀವು ನೀಟಾಗಿ ನೋಡಿದ್ರೆ ಅವ್ರೊಳಗಡೆ ನೀವು ಕಾಣಿಸ್ತೀರ. ನಿಮ್ಮನ್ನ ಇನ್ನೊಬ್ರು ನೋಡಿದ್ರೆ ನಿಮ್ಮೊಳಗಡೆ ಅವ್ರು ಕಾಣಿಸ್ತಾರೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇಲೆ ಅವ್ರನ್ನ ನೀಟಾಗಿ, ಅವ್ರ ವಾಯ್ಸ್ನ ನೀಟಾಗಿ ಕೇಳಿಸಿದ್ರೆ ನನ್ನ ವಾಯ್ಸ್ ತರ ಕೇಳಿಸುತ್ತೆ. ನನ್ನ ವಾಯ್ಸ್ನ ನೀಟಾಗಿ ಕೇಳಿಸ್ಕೊಳ್ತಾ ಇದ್ರೆ ದೇವ್ರದ್ದು. ಅರ್ಥ ಆಗ್ತಾ ಇದೆಯಾ? ನಿಮ್ಗೆ ಇಷ್ಟ ಆಗ್ಲಿ ಬಿಡ್ಲಿ, ಇದೆ ನಿಜ. ಅರ್ಥ ಆಗ್ತಾ ಇದೆಯಾ? ಈಗ ಹೇಳಿ, ರೋಗಗಳು ನಮ್ಮ ಶರೀರದಲ್ಲಿ ಇರಕ್ಕೆ ಆಗುತ್ತಾ? ಅರ್ಥ ಆಗ್ತಾ ಇದೆಯಾ? ಕೊರತೆಗಳಲ್ಲಿ ನಾವಿರ್ಬೋದು, ಆದ್ರೆ ದೇವ್ರು ಕೊರತೆಯಲ್ಲಿ ಇದ್ರು. ಕಾನಾನೂರಿನ ಮದುವೆಯಲ್ಲಿ ಇದ್ರು ಅವರು, 5 ರೊಟ್ಟಿ 7 ಮೀನು ಇದ್ದಾಗ್ಲೂ ಅವ್ರು ಇದ್ರು. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಏನ್ ಮಾಡಿದ್ರು? ಮಲ್ಟಿಪ್ಲೈ ಮಾಡಿದ್ರು. ಅವ್ರ ಒಳಗಡೆ ನಾವಿದ್ವಿ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಇನ್ನ ನೀಟಾಗಿ ಎಷ್ಟು ಜನ ಅರ್ಥ ಮಾಡ್ಕೊಳ್ಳೋಕ್. ಆಮೇಲೆ ಈಗ ಕೇಳಿ, ಆಗ ನಮ್ಗೆ ಶರೀರ ಇರ್ಲಿಲ್ಲ. ಯೇಸು ಕ್ರಿಸ್ತ ಭೂಮಿ ಮೇಲಿರುವಾಗ ನಮ್ಗೆ ಶರೀರ ಇರ್ಲಿಲ್ಲ. ಆಮೇಲೆ ಇದನ್ನ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನೀಟಾಗಿ ಹೇಳಿ, ಯೇಸು ಕ್ರಿಸ್ತ ಭೂಮಿ ಮೇಲಿರುವಾಗ ನಮಗ್ ಶರೀರ ಇರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ? ಈಗ ನಮಗ್ ಶರೀರ ಇದ್ದಾಗ ಅವ್ರಿಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಮೊದಲು ನಾವು ಅವ್ರೊಳಗಡೆ ಇದ್ವಿ, ಹುಟ್ಟಿದಾದ್ಮೇಲೆ ಅವ್ರು ನಮ್ಮ ಒಳಗಡೆ ಇದೆ. ಅರ್ಥ ಆಗಿಲ್ವಾ? ಆಮೇಲೆ ಹೇಳು, ಕ್ರಿಸ್ತನಲ್ಲಿ ನಾನು, ಕ್ರಿಸ್ತ ನನ್ನ ಒಳಗೆ. ಶಬ್ದವಾಗಿ ಹೇಳಿ, ಕ್ರಿಸ್ತನಲ್ಲಿ ನಾನು, ಕ್ರಿಸ್ತ ನನ್ನ ಒಳಗೆ. ಶಬ್ದವಾಗಿ ಹೇಳಿ, ಕ್ರಿಸ್ತನಲ್ಲಿ ನಾನು, ಕ್ರಿಸ್ತ ನನ್ನ ಒಳಗೆ. ಆಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇಲೆ ಮೊದಲು ಎಲ್ಲಿದ್ವಿ ನಾವು? ಅವ್ರ ಒಳಗಡೆ ಇದ್ವಿ. ಈಗ ಆಚೆ ಬಂದಿದ್ದೀವಿ, ಅವ್ರು ನಮ್ಮ ಒಳಗಡೆ ಇದ್ವಿ. ಅರ್ಥ ಆಗಿಲ್ವಾ? ಎಷ್ಟು ಚೆನ್ನಾಗಿ ಅರ್ಥ ಆಯ್ತು. ಆಮೇಲೆ ಇದು ಎಲ್ಲಿವರೆಗೂ ಅಂದ್ರೆ ಎಲ್ಲಿವರೆಗೂ ದೇವ್ರು ಇರ್ತಾರೋ ಅಲ್ಲಿವರೆಗೂ ಹಿಂಗೆ. ಅರ್ಥ ಆಗ್ತಾ ಇದೆಯಾ? ಎಲ್ಲಿವರೆಗೂ ಹೇಳಿ, ಎಲ್ಲಿವರೆಗೂ ದೇವ್ರು ಇರ್ತಾರೋ ಅಲ್ಲಿವರೆಗೂ ನಾನು ಅವ್ರ ಒಳಗಡೆ ಇರ್ತೀನಿ. ಹೇಳಿ, ನಾನು ಅವ್ರ ಒಳಗಡೆ ಇರ್ತೀನಿ, ಅವ್ರು ನನ್ನ ಒಳಗಡೆ ಇರ್ತಾರೆ. ಆಮೇಲೆ ಇದನ್ನ ನಂಬಿ ಅಂದ್ರೆ ನಂಬಲ್ಲ. ರೋಗ ಇದೆ ಅಂದ್ರೆ ನಂಬ್ತಾರೆ, ಅದಿದೆ ಅಂದ್ರೆ ನಂಬ್ತಾರೆ. ಅರ್ಥ ಆಗ್ತಾ ಇದೆಯಾ?
ಅರ್ಥ ಆಗ್ತಾ ಇದೆಯಾ? ಹೇಳಿ ಹೇಳಿ, ಯೇಸು ಕ್ರಿಸ್ತ ನನ್ನ ಮೈಯೆಲ್ಲ ತುಂಬಿದ್ದಾರೆ ಅವರು. ಆಮೇನ್ ಆಮೇನ್. ನನ್ನ ತಲೆಯಿಂದ ತುದಿ ಗಾಲಿನವರೆಗೂ ಆತನ ತುಂಬಿದ್ದಾನೆ ಅಂತ ಹೇಳಿ. ಆಮೇನ್. ನಂಬಿಕೆಯಿಂದ ಹೇಳಿ, ನಂಬಿಕೆಯಿಂದ ಹೇಳಿ, ನಂಬಿಕೆ. ಆಮೇನ್. ನಾನು ಪ್ರತಿದಿನ ಏನ್ ಮಾಡ್ತೀನಿ ಗೊತ್ತಾ? ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಇಲ್ಲಿ ಕೇಳಿ. ಪ್ರತಿದಿನ ಏನ್ ಮಾಡ್ತೀನಿ ಅಂದ್ರೆ, ನನ್ನ ಅಭಿಷೇಕನ ಸುಮ್ಮನೆ ಹಂಗೆ ಅದನ್ನ ಕುದಿಸಕ್ಕೆ, ಅದನ್ನ ಉಕ್ಕಿಸಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಸುಮ್ಮನೆ ಸೈಲೆಂಟಾಗಿ ಇದ್ದು ನಾನು ನೋಡ್ತಾ ಇರ್ತೀನಿ. ಏಸಪ್ಪ ನನ್ನ ಹಾಕೊಂಡು ಓಡಾಡ್ತಾರದು, ನಾನು ಅವ್ರು ಹಾಕೊಂಡು ಓಡಾಡ್ತೀನಿ. ಅರ್ಥ ಆಗಿಲ್ವಾ? ಅವಾಗ ಯಾವ್ದ ಬಗ್ಗೆ ನಾನು ತಲೆ ಕೆಡ್ಸ್ಕೊಂತ ಇದ್ದೀನೋ ಅದು ದೊಡ್ಡದೇ ಅನ್ಸಲ್ಲ. ಯಾವ್ದು ಕಷ್ಟ ಅನ್ಸ್ತಿತ್ತೋ ಅದು ಕಷ್ಟನೇ ಅನ್ಸಲ್ಲ. ಯಾಕಂದ್ರೆ ಈಗ ಅವ್ರ ಕಣ್ಣಿಂದ ನೋಡ್ತಾ ಇದ್ದೀವಿ. ಯಾರು ಸೃಷ್ಟಿ ಮಾಡಿದ್ರು ಅವ್ರ ಒಂದು ದೃಷ್ಟಿಯಿಂದ ನೋಡಿದ್ರೆ ಇದು ದೊಡ್ಡದೇ ಅನ್ಸಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಅಟ್ಲೀಸ್ಟ್ ಡೈಲಿ ಒಂದೊಂದು ನಿಮಿಷ ಅವಾಗ ಪಾಸ್ ಮಾಡಿ ನೀವು ನೋಡ್ಬೇಕು ನಿಮ್ಮನ್ನ ದೇವರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ನಿಮ್ಮನ್ನ ದೇವ್ರು ಬಟ್ಟೆ ತರ ಹಾಕೊಂಡಿರೋದು, ಅವ್ರನ್ನ ನೀವು ಬಟ್ಟೆ ತರ ಹಾಕೊಂಡಿರೋದು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಮುಂದೆ ಓದಿ. ಎಲ್ಲೋ ಬಂದ್ಬಿಟ್ವಿ. ಆಗ ಪೇತ್ರನು ಆ ಮತ್ತೊಬ್ಬ ಶಿಷ್ಯನು ಸಮಾಧಿ ಕಡೆಗೆ ಹೇಳಿ, ಪ್ರಿಯ ಶಿಷ್ಯ. ಹಂಗೇನೆ ನಾನು ಪ್ರಿಯ ಶಿಷ್ಯ ಅಲ್ಲ, ಪ್ರಿಯ ಮಗು ಅಂತ ಹೇಳಿ ಶಬ್ದವಾಗಿ ಹೇಳಿ. ನಾನು ಪ್ರಿಯ ಶಿಷ್ಯನಲ್ಲ, ಪ್ರಿಯ ಮಗು ನಾನು. ಮುಂದೆ ಓದಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಆಮೇಲೆ ಓದಿ. ಅವರಿಬ್ಬರು ಜೊತೆಯಾಗಿ ಓಡಿದರು. ಹಾ. ಆದರೆ ಆ ಮತ್ತೊಬ್ಬ ಶಿಷ್ಯನು ಪೇತ್ರನಿಗಿಂತ ಮುಂದೆ ಓಡಿ ಹೊರಗೆ ಸಮಾಧಿಯಲ್ಲಿ ಬಗ್ಗಿ ನೋಡಿ, ಈಗ ನೋಡಿ, ಪೀಟರ್ ಫಸ್ಟ್ ಓಡಿದ್ರಂತೆ. ಓಡಕ್ ಸ್ಟಾರ್ಟ್ ಮಾಡಿದ್ ಯಾರು? ಪೀಟರ್. ಶಬ್ದವಾಗಿ ಹೇಳಿ. ಆಮೇನ್. ಐ ಸುಮ್ಮನೆ ಇರ್ಸಿ ಮಕ್ಕಳನ್ನ. ಸಾಕು ಜಾಸ್ತಿ. ಫಸ್ಟ್ ಯಾರು ಓಡೋಗಿದ್ದು? ಹೇಳಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ ಯಾರು? ಓಡಕ್ಕೆ ಸ್ಟಾರ್ಟ್ ಮಾಡಿದ್ ಯಾರು? ಪೇತ್ರ. ಅರ್ಥ. ಫಸ್ಟ್ ಸ್ಟಾರ್ಟ್ ಮಾಡಿದ್ ಯಾರು? ಅಲ್ಲಿರೋದ್ನೇ ಹೇಳಿ. ಪೇತ್ರ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ರೀಚ್ ಆಗಿದ್ ಯಾರು? ಪ್ರೀತಿಯ ಶಿಷ್ಯ. ಯಾರು ಸ್ಟಾರ್ಟ್ ಮಾಡಿದ್ ಯಾರು? ಪೀಟರ್ ಸ್ಟಾರ್ಟ್ ಮಾಡ್ದ. ರೀಚ್ ಆಗಿದ್ ಯಾರು? ಆಮೇನ್. ಅರ್ಥ ಆಗ್ತಾ ಇದೆಯಾ? ನಮ್ಗಿಂತ ಮುಂಚೆ ಅವ್ರು ಎಷ್ಟೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ರೀಚ್ ಆಗ್ತೀವಿ ನಾವು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾನೆ? ಆಮೇನ್. ಯಾಕೆ ಅಂದ್ರೆ ನಾನು ಆತನ ಪ್ರಿಯನಾದ ಮಗು ಆಗಿರೋದ್ರಿಂದ ಯಾರು ನನ್ಗಿಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ನನಗೆ ಬೇಡ. ಅರ್ಥ ಆಗ್ತಾ ಇದೆಯಾ? ನಾನು ಸ್ಟಾರ್ಟ್ ಮಾಡಿದೆ ಅಂದ್ರೆ ನಾನು ಫಸ್ಟ್ ಮುಗಿಸ್ತೀನಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪಕ್ಕದಲ್ಲಿ ಹೇಳಿ, ನೀನ್ ಏನೆಲ್ಲ ಸ್ಟಾರ್ಟ್ ಮಾಡಿದ್ಯಾ, ನಿನ್ಗಿಂತ ಮುಂಚೆ ಮಾಡಿರೋರ್ಗಿಂತ ಮೊದಲು ನೀನ್ ಮುಗಿಸ್ತೀಯ ಅಂತ. ತಲೆ ಎಲ್ಲ ಗಿರ್ ಅಂತ ಹೇಳಿ. ನೀನೇನ್ ಸ್ಟಾರ್ಟ್ ಮಾಡಿದ್ಯಾ, ನಿನ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿರೋರ್ಗಿಂತ ಮುಂಚೆ ಮುಗಿಸ್ತೀಯ. ನೀವು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ನಿನ್ಗೂ ಬೇರೆಯವ್ರಿಗೂ ವ್ಯತ್ಯಾಸ ದೇವ್ರು ತೋರಿಸ್ತಾರೆ ಅಂತ. ಪಕ್ಕದಲ್ಲಿ ಹೇಳಿ, ದೇವ್ರು ನಿನ್ಗೂ ಬೇರೆಯವ್ರಿಗೂ ವ್ಯತ್ಯಾಸನ ತೋರಿಸ್ತಾರೆ ಅಂತ ಹೇಳಿ. ಇನ್ನೊಬ್ರಿಗೆ ಹೇಳಿ, ವ್ಯತ್ಯಾಸನ ತೋರಿಸ್ತಾರೆ ದೇವ್ರು ಅಂತ. ನಿನ್ಗೋ ಬೇರೆಯವ್ರಿಗೂ. ಆಮೇಲೆ ಒಂದ್ ಸಾಕ್ಷಿನ ಕೇಳ್ಬೋದು ನೀವು. ನಾನು 25 ವರ್ಷ ಆದ್ಮೇಲೆ ನನ್ನ ಕುಟುಂಬ ರಕ್ಷಣೆ ಬಂತು ಅಂತ. ಅವ್ರು ನಮ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿದವರು. ನಮ್ದು ಬೇಗ ರಕ್ಷಣೆಗೆ ಬರ್ತಾರೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ನಾನು 40 ದಿನ ಉಪವಾಸ ಕೂತಿ ಆಮೇಲೆ ದೇವ್ರನ್ನ ನೋಡಿದೆ ಅಂತ ಅವ್ರು ನಮ್ಗಿಂತ ಮುಂಚೆ ಸ್ಟಾರ್ಟ್ ಮಾಡಿರೋರು ಹೇಳ್ಬೋದು. ನಾವು ಹೋಗಿದ ತಕ್ಷಣನೇ ದೇವ್ರನ್ನ ನೋಡಿದ್ವಿ. ಅರ್ಥ ಆಗ್ತಾ ಇದೆಯಾ ನಾನು ಎಲ್ಲ ಕಷ್ಟಪಟ್ಟೆ ಅದ್ ಮಾಡಿ ಇದ್ ಮಾಡಿ ಮೇಲ್ ಬಂದೆ ಅಂತ. ಅರ್ಥ ಆಗ್ತಾ ಇದೆಯಾ? ಅವರು ನಮ್ಗಿಂತ ಮುಂದೆ ಹೋದವರು ಕಷ್ಟ ಪಡ್ಬೇಕಾಯ್ತು. ಅದ್ ಯಾಕೆ ಪಟ್ರೋ ಗೊತ್ತಿಲ್ಲ ನನಗೆ. ಅವ್ರು ಅರ್ಥ ಆಗ್ತಾ ಇದೆಯಾ? ನಮ್ಗಿಂತ ಮುಂಚೆ ಹೋದವರು ಅದು ಒಂದೊಂದನ್ನ ಕಷ್ಟಪಟ್ಟು ಮಾಡಿದ್ರು. ನಮ್ಗೆ ಏನಂದ್ರೆ ಕೃಪೆ ಇದೆ. ಪಕ್ಕದಲ್ಲಿ ಹೇಳಿ, ನಮ್ಮ ವಿಷಯವಾಗಿ ಕೃಪೆ ಇದೆ. ಆಮೇನ್. ಘೋರ ಪಾಪಿ ಆಗಿದ್ದಾಗ, ಆಮೇನ್ ಹೇಳಿ, ಘೋರ ಪಾಪಿ ಆಗಿದ್ದಾಗ, ನಾನು ಪಾಪಿಗಳಲ್ಲೇ ಪ್ರಧಾನ ಪಾಪಿ ಆಗಿದ್ದಾಗ ಕೃಪೆ ಬಂದು ನನ್ನ ಮುಚ್ಚಿಡ್ತು ಅಂತ ಹೇಳಿ. ಆಮೇನ್. ಪಾಪದ ಒಂದು ವಾಸನೆಯಲ್ಲಿ ನಾನು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆಯಾ? ಕೇಳಿ. ಪಾಪದ ಒಂದು ವಾಸನೆಯಿಂದ ನಾನು ತುಂಬಿರುವಾಗ ಕೃಪೆ ಬಂದು ನನ್ನ ಅಪ್ಪಿಕೊಳ್ತು ಅಂತ ಹೇಳಿ. ಕೃಪೆ ಬಂದು ನನ್ನ ಮುಚ್ಚಿಡ್ತು. ಕೃಪೆ ಬಂದು ನನ್ನ ಹುಡುಕಿ ಬಂತು.
ಅರ್ಥ ಆಗ್ತಾ ಇದೆಯಾ? ಈ ಕೃಪೆ ನನ್ನ ಎಲ್ಲರಿಗಿಂತ ಮೊದಲು ನನ್ನ ಫಿನಿಶ್ ಮಾಡಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ನನ್ಗಿಂತ ಮುಂಚೆ ಓಡಿದವ್ರಿಗಿಂತ ಜಾಸ್ತಿ ನಾನು ಓಡ್ತೀನಿ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತೀನಿ? ಅರ್ಥ ಆಗ್ತಾ ಇದೆಯಾ? ಅವ್ರೊಂದು ಪ್ರಾರ್ಥನೆಗೆ 10 ವರ್ಷ ಆಗಿರುತ್ತೆ ಉತ್ತರ ಸಿಗೋಕೆ, ನಮ್ಗಿಂತ ಮುಂಚೆ ಮಾಡಿದವ್ರು. ಅರ್ಥ ಆಗ್ತಾ ಇದೆಯಾ? ನಾವು ಕೃಪೆಯಿಂದ ಮಾಡುವಾಗ ಬೇಗ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತೀನಿ? ಆಮೇಲೆ ಮುಂದೆ ಓದಿ. ಏನು 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 ಆ ಬಟ್ ಶಬ್ದವಾಗಿ ಹೇಳಿ. ನಾರು ಬಟ್ಟೆ. ಎಲ್ಲ ಕೇಳಿ ಓದಿ. ಈಗ ಏನ ಅಲ್ಲಿ ಹೋಗಿ ಜಾನ್ ಹೋಗಿ ಪೀಟರ್ ಹೋಗಿ ನೋಡುವಾಗ ಶರೀರ ಅಲ್ಲಿಲ್ಲ. ಏನಿದೆ? ನಾರು ಬಟ್ಟೆ ಇದೆ. ಅಂದ್ರೆ ಲಿನೆನ್ ಕ್ಲಾತ್ಸ್. ಅವ್ರಿಗೆ ಬಟ್ಟೆ, ಶರೀರಕ್ಕೆ ಶವಕ್ಕೆ ಕಟ್ಟಿರ್ತಾರಲ್ವಾ, ಆ ಬಟ್ಟೆ ಮಾತ್ರ ಇದೆ. ಮತ್ತೆ ಮುಂದೆ ಓದಿ. ಹಾ 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 ಆಮೇಲೆ ಈಗ ಏನ್ ಮಾಡ್ತಾರೆ ನೋಡಿ, ಲಿನೆನ್ ಕ್ಲಾತ್ ಮತ್ತೆ ಬೇರೆದು 2 ಬಟ್ಟೆನ ಸಪ್ರೇಟ್ ಮಾಡಿದಾರೆ ದೇವರು. ಅರ್ಥ ಆಗ್ತಾ ಇದೆಯೋ? ಗುಡ್ಡೆ ಆಗಿ ಅಲ್ಲಿ ಇಕ್ಕಿಲ್ಲ. ಪಕ್ಕದಲ್ಲಿ ಹೇಳಿ, ಗುಡ್ಡೆ ಆಗಿ ಇಕ್ಕಿಲ್ಲ. ನಿಮ್ಮ ಮನೇಲಿ ಬಟ್ಟೆ ಎಲ್ಲ ಗುಡ್ಡೆ ಇಕ್ಕಿರ್ತೀಯಲ್ಲ, ಹಂಗಿಕ್ಕಿಲ್ಲ. ಆಮೇಲೆ ಏನ್ ಮಾಡಿದ್ರು ಅಂದ್ರೆ, ನಾರು ಬಟ್ಟೆ ಅಂದ್ರೆ ಅದು ಪರಿಶುದ್ಧಕ್ಕೆ ಹೋಲಿಕೆ. ಅರ್ಥ ಆಗ್ತಾ ಇದೆಯಾ? ಆ ಪರಿಶುದ್ಧತೆನ ಮತ್ತೆ ಬೇರೆ ಒಂದು ಬಟ್ಟೆನ ಸಪ್ರೇಟ್ ಮಾಡಿದ್ರು. ನೆಕ್ಸ್ಟ್ ಏನಿದೆ ಓದಿ. ಹಾ 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 ತಿರುಗಿ. ಶಬ್ದವಾಗಿ ಹೇಳಿ. ಮತ್ತೆ ತಿರುಗಿ ಹೇಳಿ ಮತ್ತೆ ತಿರುಗಿ ನೋಡುವಾಗ ಏನ್ ಕಾಣಿಸ್ತಂತೆ? ಓದಿ ಮುಂದೆ. ಅಲ್ಲಿ ಇದಿಲ್ವಾ 2 ದೇವದೂತರುಗಳು ಕೂತಿರೋದು? ಇಲ್ವಾ ಅಲ್ಲಿ? ಇದು ಮುಂದೆ ಬರುತ್ತಾ ಅದು? ಇಲ್ಲಿಂದಾನೇ ಓದಿ. ಹಾ ಮರಿಯಾಳು ಏನ್ ಮಾಡ್ತಾಳಂತೆ? ಅಳ್ತಾರ್ದು. ಒಂದೊಂದ್ಸಲಿ ನಮ್ಮ ಪರಿಸ್ಥಿತಿಗಳು ನಮ್ಮನ್ನ ಅಳಿಸುತ್ತೆ, ನಿಜ. ಒಂದೊಂದ್ಸಲಿ ಇವರಿಬ್ರು ನೋಡಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ, ಕನ್ಫ್ಯೂಷನ್ ಮಾಡುತ್ತೆ, ನಿಜ. ಆದ್ರೂ ನಮ್ಮ ಮೇಲೆ ಇರೋ ಪ್ರವಾದನೆಗಳು ನಮ್ಮ ಪರಿಸ್ಥಿತಿಗಳಿಗಿಂತಲೂ ನಿಜ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪಕ್ಕದಲ್ಲಿ ಹೇಳಿ. ಅಳೋದ್ ನಿಜ, ಕಷ್ಟ ನಿಜ, ಕನ್ಫ್ಯೂಸ್ ಆಗೋದ್ ನಿಜ. ಅರ್ಥ ಆಗ್ತಾ ಇದೆಯಾ? ಆದ್ರೆ ಇದೇ ಸತ್ಯ ಅಲ್ಲ ಅಂತ ಹೇಳಿ. ಸತ್ಯ ಏನು ಅಂದ್ರೆ, ನಿಮ್ಮ ಮೇಲೆ ಪ್ರವಾದನೆ ನೋಡಿದಾರಲ್ಲ, ಅದು ಸತ್ಯ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮೇಲೆ ದೇವ್ರ ಚಿತ್ತಗಳಿದೆಯಲ್ಲ, ಅದು ಸತ್ಯ. ನಿಮ್ಮ ಮೇಲೆ ದೇವ್ರ ವಾಗ್ದಾನಗಳಿದೆಯಲ್ಲ, ಅದು ನಿಜ, ಅದು ಸತ್ಯ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ? ಅರ್ಥ ಆಗ್ತಾ ಇದೆಯಾ? ಇವತ್ತಿನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ಇವತ್ತು ಅಳ್ತಾರೋರು ಎಂದೆಂದಿಗೂ ಅಳ್ತಾನೆ ಇರಲ್ಲ. ಇವತ್ತು ಕನ್ಫ್ಯೂಷನ್ ಅಲ್ಲಿ ಇರೋರು ಯಾವಾಗ್ಲೂ ಅದೇ ಕನ್ಫ್ಯೂಷನ್ ಅಲ್ಲಿ ಇರಲ್ಲ. ಆದ್ರೆ ಇವತ್ತು ಈಗ ಇರೋ ಪರಿಸ್ಥಿತಿನ ಬಿಟ್ಟು ಒಂದಿನ ಪ್ರವಾದನೆ ಏನೆಲ್ಲ ಹೇಳಿದಾರೋ ಅದಲ್ಲಿ ನಾವು ಹೋಗ್ತೀವಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಪಕ್ಕದಲ್ಲಿ ಹೇಳಿ, ಕುಗ್ಗಿ ಹೋಗ್ಬೇಡಿ, ಸೋತ್ ಹೋಗ್ಬೇಡ ನೀನ್ ಓಟದಲ್ಲಿ ಅಂತ ಹೇಳಿ. ನಿನ್ ನಂಬಿಕೆ ಓಟದಲ್ಲಿ ಸೋತ್ ಹೋಗ್ಬೇಡ ಅಂತ ಹೇಳಿ. ಆಮೇಲೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಮುಂದೆ ಅಳುತ್ತಿರುವಾಗ ಸಮಾಧಿ ಒಳಗಡೆ ಬಗ್ಗಿ ನೋಡ್ತಾಳಂತೆ. ಶಬ್ದವಾಗಿ ಹೇಳಿ. ಸಮಾಧಿ ಒಳಗಡೆ. ಶಬ್ದವಾಗಿ ಸಮಾಧಿ ಒಳಗಡೆ ಬಗ್ಗಿ ನೋಡ್ತಾಳೆ. ಯೇಸುವಿನ ದೇಹ ಇಟ್ಟಿದ್ದ ಸ್ಥಳದಲ್ಲಿ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನೀವು ಮಾತಾಡ್ತಾ ಇದ್ದೀರಾ ಜಾಸ್ತಿ, ನಿದ್ದೆ ಎಲ್ಲ ಮಾಡ್ಬಿಟ್ಟಿದ್ದೀರಾ. ಈ ತರ ಒಂದು ವಾಕ್ಯ ಹೇಳುವಾಗ್ಲೂ ನಿದ್ದೆ ಮಾಡಿದ್ದೀರಾ ಅಂದ್ರೆ ನಿಮ್ ಜೀವನ ಪರಿಸ್ಥಿತಿ ಎಲ್ಲ ಹಂಗೆ ಇದೆ ಅಂತ. ಓದಿ. ಇಲ್ಲ ಸಮಾಧಿಯಿಂದ ಅಲ್ಲಿ ಓದಿ. ಸಮಾಧಿಯನ್ನ ಬಗ್ಗಿ ನೋಡೋದು ಅವಳು. ಆಮೇಲೆ ಸಮಾಧಿನ ಬಗ್ಗಿ ನೋಡ್ತಾರಂದೆ. ಈಗ ಮ್ಯಾರಿ ಮೆಗ್ದಲಿನ್ ಏನ್ ಮಾಡ್ತಾಳೆ? ಸಮಾಧಿ ಒಳಗಡೆ ಬಗ್ಗಿ ನೋಡುವಾಗ ಈಗ ಒಬ್ಬಂಗೆ ಬಟ್ಟೆ ಕಾಣಿಸ್ತು, ಒಬ್ಬಂಗೆ ಬಟ್ಟೆ ಸಪ್ರೇಟ್ ಆಗಿರೋದು ಕಾಣಿಸ್ತು. ಇವಳಿಗೆ ಏನ್ ಕಾಣಿಸ್ತು?
ಅರ್ಥ ಆಗ್ತಾ ಇದೆಯಾ? ಇದೆಲ್ಲ ಏನಂದ್ರೆ ನಮ್ಮ ಒಂದು ಪ್ರಕಟಣೆಯ ಲೆವೆಲ್ಗಳು. ನಮಗೆ ಬಟ್ಟೆ ಮಾತ್ರ ಕಾಣಿಸ್ತಾ ಇರುತ್ತೆ, ಇನ್ನೊಬ್ರಿಗೆ ಸಪ್ರೇಟ್ ಬಟ್ಟೆ ಕಾಣಿಸುತ್ತೆ, ಇನ್ನೊಬ್ಳಿಗೆ ಏನ್ ಕಾಣಿಸ್ತು? ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಏನೇ ಪರಿಸ್ಥಿತಿಲು ನಿನ್ ಜೊತೆ ಪರಲೋಕ ಇರೋದನ್ನ ನೀನ್ ನೋಡ್ಬೇಕು ಅಂತ ಹೇಳಿ. ಇನ್ನೊಬ್ರಿಗೆ ಹೇಳಿ, ಏನೇ ಕಷ್ಟಗಳಿರ್ಲಿ ಗೆಹಾಜಿ ಆಗಿ ನೀನ್ ಇರ್ಬೇಡ ಅಂತ ಹೇಳಿ. ಗೆಹಾಜಿ ಆಗಿ ನೀನ್ ಇರ್ಬೇಡ. ಅರ್ಥ ಆಗ್ತಾ ಇದೆಯಾ? ಬರೀ ಶತ್ರುಗಳಿಗೆ ಸೇನೆ ಇದೆ, ಅದನ್ನ ನೋಡ್ಬೇಡಿ. ಅವ್ರ ಕಡೆಯಿಂದ ನಮ್ ಕಡೆಯವ್ರಿಗೆ ಜಾಸ್ತಿ ಶಕ್ತಿ ಇದೆ ನೋಡಿ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ಮ್ಯಾರಿ ಮ್ಯಾಗ್ದಲಿನ್ ತರ ನೋಡ್ತೀವಿ ಇನ್ಮೇಲೆ. ಏನೇ ಪರಿಸ್ಥಿತಿ ಇರ್ಲಿ ಅದಲ್ಲಿ ಒಂದು ಪಾಸಿಟಿವಿಟಿ ನೋಡೋಣ ನಾವು. ಅರ್ಥ ಆಗ್ತಾ ಇದೆಯಾ? ಎಲ್ಲೇ ಮಾರ್ಗ ಮುಗ್ದೋಗಿರ್ಲಿ, ಡೆಡ್ ಹ್ಯಾಂಡ್ಗೆ ನಾವು ಹೋಗಿರ್ಲಿ, ಆ ಡೆಡ್ ಹ್ಯಾಂಡ್ ಅಲ್ಲೂ ಮಾರ್ಗ ಮಾಡೋ ಒಂದು ಕೈನ ನಾವು ನೋಡ್ಬೇಕು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರ? ಪಕ್ಕದಲ್ಲಿ ಹೇಳಿ, ನೋಡೋ ದೃಷ್ಟಿನ ಬದಲಾವಣೆ ಮಾಡಿ. ಅಲ್ಲಿರೋ ಬಟ್ಟೆನ ನೋಡ್ಬೇಡ, ಗುಡ್ಡೆ ಹಾಕಿರೋ ಬಟ್ಟೆನ ನೋಡ್ಬೇಡ, ಅಲ್ಲಿ ದೇವದೂತರು ಇದಾರಲ್ಲ ಅವ್ರನ್ನ, ನಿನ್ ಕಷ್ಟಗಳನ್ನೇ ನೋಡಿ ಸೋತಾಗ್ಬೇಡ ಅಂತ ಹೇಳಿ. ಪರಲೋಕ ನಿನ್ ಹಿಂದೆ ನಿಂತಿರೋದನ್ನ ನೋಡಿ ಅಂತ ಹೇಳಿ. ಪರಲೋಕ ನಿನ್ ಹಿಂದೆ ನಿಂತಿರೋದನ್ನ ನೋಡಿ, ಸೇನೆಗಳೇ ನಿನ್ ಹಿಂದೆ ನಿಂತಿರೋದನ್ನ ನೋಡಿ. ಅರ್ಥ ಆಗ್ತಾ ಇದೆಯಾ? ಯಾರು ಜಯಶಾಲಿಗಳಾಗ್ಬಾರ್ದು ಅಂದ್ರೆ ಎಲ್ಲ ಕಾರ್ಯಗಳಲ್ಲೂ ದೇವರ ಒಂದು ವಿಷಯನ ನೋಡ್ತಾರಲ್ಲ ಅವರು. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ದುರಾತ್ಮಗಳನ್ನ ನೋಡೋದ್ ಬಿಡಿ, ಆ ಆತ್ಮ ಈ ಆತ್ಮ ಬಿಡಿ, ಪವಿತ್ರಾತ್ಮನ ನೋಡಿ. ಅರ್ಥ ಆಗ್ತಾ ಇದೆಯಾ? ಇಲ್ದೇವ ಬಿಟ್ಬಿಡಿ. ಹೇಳಿ, ಅಲ್ಲಿ ದೇವ ಇಲ್ಲಿ ದೇವ ಬಿಡಿ. ಆ ತರ ನೋಡಿ ಮಿರರ್ ಅಲ್ಲಿ ನೋಡಿದ್ರೆ ದೊಡ್ಡ ದೇವ ಕಾಣುತ್ತೆ. ಅರ್ಥ ಆಗ್ತಾ ಇದೆಯಾ? ಯಾವುದೇ ಒಂದು ಪರಿಸ್ಥಿತಿಲೂ ಕೂಡ ಮ್ಯಾರಿ ಮ್ಯಾಗ್ದಲಿನ್ ಏನ್ ನೋಡುದು? ಪರಲೋಕದ ಒಂದು ಸೇನೆನ ನೋಡ್ದು. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಏನಂದ್ರೆ, ಯಾವುದೇ ಒಂದು ಪರಿಸ್ಥಿತಿಲಿ ನಾವು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ಅಲ್ಲಿ ನೋಡಿ, ಲಿನೆನ್ ಕ್ಲಾತ್, ಆ ಬಟ್ಟೆ ಏನಂದ್ರೆ ಪರಿಶುದ್ಧಕ್ಕೆ ಹೋಲಿಕೆ. ಆಮೇಲೆ ಒಂದು ದೇವದೂತ್ರ ಎಲ್ಲಿ ಕೂತಿದ್ರಂತೆ? ಯೇಸು ಕ್ರಿಸ್ತ ತಲೆ ಇಡೋ ಜಾಗದಲ್ಲಿ. ಇನ್ನೊಬ್ಬ, ಇದು ಹಳೆ ಒಡಂಬಡಿಕೆಯಲ್ಲಿ ಒಂದ್ ಕಡೆ ಇದೆ. ಎಲ್ಲಿ? ಅದು ಮಂಜೂಷ ಪೆಟ್ಟಿಗೆ. ಅರ್ಥ ಆಗಿಲ್ವಾ? ಮಂಜೂಷ ಪೆಟ್ಟಿಗೆನ ಏನ್ ಮಾಡ್ತಾ ಇದ್ರಂತೆ? 2 ದೇವದೂತರುಗಳು. ಅರ್ಥ ಆಗ್ತಾ ಇದೆ ಅಲ್ವಾ? ಆಪೋಸಿಟ್. ಅವಳು ಏನ ನೋಡ್ದು ಅಂದ್ರೆ, ಅವಳ ಕಷ್ಟದಲ್ಲಿ ಅವಳ ಜೊತೆ ಇರೋ ದೇವ್ರ ಪ್ರಸನ್ನತೆನ ನೋಡ್ದು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ? ಅವಳ ಕಷ್ಟಗಳಲ್ಲಿ ಅವಳ ಜೊತೆ ಇರೋ ದೇವ್ರ ಪ್ರಸನ್ನತೆನ ನೋಡ್ದು. ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನ ನಾವು ಹಂಗೆ ನೋಡ್ತೀವಿ ಇನ್ಮೇಲೆ? ಆಮೇನ್. ನಮ್ ಕಷ್ಟ ಇರೋದು ನಿಜ, ಎಲ್ಲ ನಿಜ. ಆದ್ರೆ ಅದ್ರ ಮಧ್ಯದಲ್ಲಿ ನಮ್ ನಂಬಿಕೆ ಸೋತಾಗದ ಹಾಗೆ ದೇವ್ರ ಪ್ರಸನ್ನತೆನ ನಾವು ನೋಡ್ಬೇಕು. ಎಷ್ಟು ಜನ ಹೇಳ್ತೀರಾ, ನಾವು ಇನ್ಮೇಲೆ ದೇವ್ರ ಪರಲೋಕದ ಸೇನೆಗಳನ್ನ ನಾನು ನೋಡ್ತೀನಿ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ? ಇದೇನು ಆಗ್ತಾ ಇದೆ, ಇದರಿಂದ ದೇವರು ನನ್ನ ಸಾಕ್ಷಿಯನ್ನ ಫ್ಲೇವರ್ನ ಇನ್ಕ್ರೀಸ್ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಇದರಲ್ಲಿ ನನ್ನ ಇಟ್ಟಿದ್ದಾರೆ, ಏನೋ ಒಂದು ಕಾರಣ ಇರುತ್ತೆ ಅವ್ರಿಗೆ. ಅರ್ಥ ಆಗ್ತಾ ಇದೆ? ಈ ತರ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಒಂದಿನ ನಾನು ಆಚೆ ಬರ್ತೀನಿ. ಹೇಳಿ, ಒಂದಿನ ನಾನು ಆಚೆ ಬರ್ತೀನಿ. ಈ ಐಗುಪ್ತ ಒಂದಿನ ಕೊನೆ ಆಗುತ್ತೆ. ಶಬ್ದವಾಗಿ ಹೇಳಿ, ಈ ಕಷ್ಟಗಳು ಒಂದಿನ ಕೊನೆ ಆಗುತ್ತೆ. ಆ ತರ ನೀವು ಹೇಳ್ತೀರಾ ಇನ್ಮೇಲೆ? ಆಮೇಲೆ ಈ ಕೊರತೆಗಳು ಒಂದಿನ ನೀಗುತ್ತೆ. ನೀವು ಇನ್ನೊಂದು ಹೇಳ್ಬಾರ್ದು, ಪರಲೋಕಕ್ಕೆ ಹೋಗ್ಮೇಲೆ ನೀಗುತ್ತೆ ಅಂತ. ಅರ್ಥ ಆಗ್ತಾ ಇದೆಯಾ? ಹೇಳಿ, ಭೂಮಿ ಮೇಲೆ ಅದೆಲ್ಲ ಆಗುತ್ತೆ. ನೀವು ನೀಟಾಗಿ ಪರಲೋಕಕ್ಕೆ ಹೋಗಿ ನೋಡಿದ್ರೆ ಅಲ್ಲಿಗಿಂತ ಇಲ್ಲೇ ಸೌಂದರ್ಯ ಜಾಸ್ತಿ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಪಕ್ಕದಲ್ಲಿ ಹೇಳಿ, ಎಲ್ಲ ಪರಿಸ್ಥಿತಿಲು ನಿನ್ ಕಡೆ ಇರೋರ್ನ ನೀನ್ ನೋಡು ಅಂತ ಹೇಳಿ. ನಿನ್ ಜೊತೆ ಇರೋ ದೇವ್ರ ಪ್ರಸನ್ನತೆ ನೀನ್ ನೋಡು ಅಂತ. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ ನಾನು ಹೇಳಿ? ಎಷ್ಟು ಜನ ಹೇಳ್ತೀರಾ, ಏನೇ ಪರಿಸ್ಥಿತಿಗಳು ಬರ್ಲಿ ನನ್ನ ಜೊತೆ ದೇವರು ಇರ್ತಾರೆ. ನಾನು ಅಗ್ನಿಯಲ್ಲಿ ಹಾಕಲ್ಪಡ್ಲಿ, ಅಲ್ಲಿ ನಾನೊಬ್ಬ ಇದ್ರೆ ಎರಡನೇವನಾಗಿ ಅವನೇ ಇರ್ತಾನೆ. ನಮ್ಮ ಕುಟುಂಬದಲ್ಲಿ 5 ಅಂದ್ರೆ 6 ಜನ ನಾವು ಈಗ ಅಗ್ನಿಲಿ ಇರೋದು. ಅರ್ಥ ಆಗ್ತಾ ಇದೆಯಾ? ನದಿಲಿ ನನ್ನ ಹೆಸರೇ ಜೋನಾಗೊಂದು ಫ್ರೀ ಟ್ರಾನ್ಸ್ಪೋರ್ಟ್ನ ಕಳಿಸ್ರು ಅವರು. ಅರ್ಥ ಆಗ್ತಾ ಇದೆಯಾ? ನದಿಲಿ ಹಾಕಿದ್ರು ಅವ್ರು ನನ್ನ ಜೊತೆ ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? ನಾನು ಪರ್ವತದ ಮೇಲೆ ಜೀವನದ ಎಲ್ಲ ಖುಷಿಗಳಲ್ಲಿ ಇರುವಾಗ್ಲೂ ಅವರೇ ನನ್ನ ದೇವರು. ಎಲ್ಲ ರೀತಿ ಕಷ್ಟಗಳನ್ನ ನಾನು ಅನುಭವ ಮಾಡುವಾಗ್ಲೂ ಅವ್ರು ನನ್ನ ಜೊತೆ ಇರ್ತಾರೆ. ಆಮೇನ್. ಶಬ್ದವಾಗೊಂದು ಅಲ್ಲೇಲೂಯಾ ಹೇಳೋಣ. ಆಮೇನ್.
ಆಮೇನ್. ಪಕ್ಕದಲ್ಲಿ ಹೇಳಿ, ಯಾರು ಬಿಟ್ಟೋದ್ರು? ಏನು ಬಿಟ್ಟೋದ್ರು? ಒಬ್ರು ಮಾತ್ರ ನಿನ್ನ ಬಿಡಲ್ಲ. ಒಂದೇ ಒಂದು ಕಾರ್ಯ ಮಾತ್ರ ನಿನ್ನ ಬಿಡಲ್ಲ. ಅದ್ಯಾರು ಅಂದ್ರೆ ದೇವರು. ಆ ಕಾರ್ಯ ಏನಂದ್ರೆ ದೇವ್ರ ಪ್ರಸನ್ನತೆ ಅಂತ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಯಾಕೆ ಮ್ಯಾರಿ ಮ್ಯಾಗ್ದಲಿನ್ನ ಪ್ರೀತಿ ಮಾಡ್ತಾ ಇದ್ರು ದೇವ್ರು ಅಂದ್ರೆ, ಅವಳು ಬಟ್ಟೆನ್ ನೋಡ್ತಾ ಇರ್ಲಿಲ್ಲ, ದೇವ್ದೂತರು ನೋಡ್ದು. ಅರ್ಥ ಆಗ್ತಾ ಇದೆಯಾ? ದೇವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಆ ಪ್ರೀತಿನ ನಾವು ನಿಜ ಅಂತ ಪ್ರೂವ್ ಮಾಡೋದು ಹೇಗೆ ಅಂದ್ರೆ, ಕಷ್ಟಗಳನ್ನ ಅಷ್ಟೇ ನೋಡ್ಬಾರ್ದು, ಅದಲ್ಲಿ ಇರೋ ದೇವ್ರ ಪ್ರಸನ್ನತೆಯನ್ನು ನೋಡಿ. ಅರ್ಥ ಆಗ್ತಾ ಇದೆಯಾ? ಅದಲ್ಲಿ ಏನೇ ಕಷ್ಟಗಳು ಬಂದ್ರು ನಂಬಿಕಸ್ತನಾದ ಒಬ್ಬ ಸ್ನೇಹಿತ ನಮ್ಮ ಜೊತೆ ಇದ್ದಾನೆ ಅಂತ ನೋಡಿ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ರಾಜಾದಿ ರಾಜ, ದೇವ್ರುಗಳಿಗೆಲ್ಲ ದೇವ್ರು, ಕರ್ತನ್ಗಳಿಗೆಲ್ಲ ಕರ್ತನು, ಅವನ್ ನಮ್ ಜೊತೆ ಇದ್ದಾನೆ ಅಂತ ನಾವು ನೋಡ್ರಿ. ಮುಂದೆ ಓದಿ, ಮುಂದೆ ಓದಿ, ಅವರಲ್ಲಿ ಒಬ್ಬನು ತಲೆಯಿಂದ ಕಡೆಯಲ್ಲಿ, ಒಬ್ಬನು ಕಾಲಿಂದ ಕಡೆಯಲ್ಲಿ ಮುಂದೆ 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 ಓದಿ. ಅವರು ಅವರು ಆಕೆಯ ಅಮ್ಮ ಹ್ಮ್. ಯಾಕೆ ಅಳತೆ ಎಂದು ಕೇಳಲು, ಹ್ಮ್. ಆಕೆ ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಇದ್ ಮಾಡಿ. ಹೋಗಿದ್ದಾರೆ, ಹಾ. ಆತನನ್ನು ಎಲ್ಲಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂದಳು. ಆಮೇನ್. ಇದನ್ನು ಹೇಳಿ ಹಾ. ತೆಗೆದುಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಹಾ. ಆದರೆ ಆತನು ಯೇಸು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಹಾ. ಯೇಸು ಆಕೆಯನ್ನು, ಹ್ಮ್. ಅಮ್ಮ, ಹಾ. ಯಾರನ್ನು ಹುಡುಕುತ್ತೀ ಎಂದು ಕೇಳಲು, ಹಾ. ಆಕೆ ಆತನು ತೋಟಗಾರನೆಂದು ನೆನೆಸಿ ಆತನಿಗೆ, ಈಗ ಯೇಸು ಕ್ರಿಸ್ತನ್ ಬಂದಿದ್ರು, ಅವಳು ಏನ್ ಅನ್ಕೊಳ್ತಾವಳಂತೆ? ಗಾಡ್ ತೋಟ ತೋಟ. ಇನ್ನೊಂದ್ ಏನ್ ಗೊತ್ತಾ? ಒಬ್ಬ ಐಶ್ವರ್ಯವಂತನ ಒಂದು ಸಮಾಧಿಲಿ ಅಷ್ಟೇ ತೋಟ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಒಂದ್ ವೇಳೆ ನೀವು ಏಸಪ್ಪ ದರಿದ್ರವಾಗಿದ್ರು ಅಂದ್ರೆ, ಇಲ್ಲ, ಅವ್ರ ಹೆಣ ನೋಡ್ಕೊಳಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ, ಇನ್ನೊಂದು ನೀಟಾಗಿ ನೀವು ನೋಡಿದ್ರೆ ರಾಜ್ಯನ ಮುದ್ರೆ ಆಗಿ ಸೆಕ್ಯೂರಿಟಿ ಎಲ್ಲ ಇದ್ದಾರೆ ಇಲ್ಲಿ. ಮುಂದೆ ಓದಿ. ಅಯ್ಯ, ನಿನ್ನ ಆತನನ್ನು ಎದ್ದು ಈಗ ಈಗ ಇವ್ ಮ್ಯಾರೇಜ್ ಜೊತೆ ಮಾತಾಡ್ತಾರ, ಅದು ಯಾರು? ಯಾರು? ಈಗ ಅಳ್ತಾರುವಾಗ ಓಡ್ ಬರ್ತಾರ ಅವರು? ಬರ್ತಾರ? ಪಕ್ಕದಲ್ಲಿ ಹೇಳಿ, ನೀನ್ ಅಳುವಾಗ ನಿನ್ ಜೊತೆನೆ ಇರ್ತಾರ ಅವ್ರು. ನನ್ ಮಗಳು ಅಳ್ತವಳೆ ಅಂದ್ಬಿಟ್ಟು ಅಲ್ಲಿಂದ ನೋಡ್ ನಗಲ್ಲ. ಅರ್ಥ ಆಗ್ತಾ ಇದ್ಯಾ? ನೀನ್ ಅಳುವಾಗ ನಿನ್ ಜೊತೆ ಇರ್ತಾರ ಅಂತ ಹೇಳಿ ಪಕ್ಕದಲ್ಲಿ ಹೇಳಿ. ಅರ್ಥ ಆಗ್ತಾ ಇದ್ಯಾ? ಇಲ್ಲಿ ಮ್ಯಾರಿಗೆ ಅದೇ ಮಾಡಿದ್ದು ದೇವ್ರು. ಅವಳು ಪೀಟರ್ನ ಮಾತಾಡಿಲ್ಲ, ಈ ತರ ಪೀಟರ್ನ ಮಾತಾಡಿಲ್ಲ, ಪ್ರಿಯನಾಗಿರೋ ಶಿಷ್ಯನ್ಗೂ ಮಾತಾಡಿಲ್ಲ. ಯಾಕೆ ಅಂದ್ರೆ ಅವರು ಬಟ್ಟೆ ನೋಡಿ ಸುಮ್ಮನೆ ಆದ್ರು. ಯಾರು ತಮ್ಮ ಒಂದು ಕಷ್ಟದಲ್ಲಿ ದೇವರ ಒಂದು ಕಡೆನ ನೋಡ್ತಾರೋ, ದೇವರ ಒಂದು ಕೈನ ನೋಡ್ತಾರೋ, ದೇವರ ಒಂದು ಪ್ರಸನ್ನತೆನ ನೋಡ್ತಾರೋ, ಅವರ ಕಷ್ಟದಲ್ಲಿ ದೇವ್ರು ಇಳಿದು ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? ಮ್ಯಾರಿ ಅಳುವಾಗ ದೇವ್ರು ಇಳಿದು ಬಂದ್ರ? ಅರ್ಥ ಆಗ್ತಾ ಇದೆಯಾ? ಅವ್ರು ಎಲ್ಲಿ ಹೋಗ್ತಾ ಇದ್ರೋ ಗೊತ್ತಿಲ್ಲ, ಇವಳು ಪಾಸಿಟಿವ್ ಆಗಿ ನೋಡ್ತಾಳೆ ಅಂದ್ಬಿಟ್ಟು ಮಾರ್ಗನ ಬದಲಾವಣೆ ಮಾಡಿ ಬಂದ್ರು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಮ್ಮ ಮೇಲೆ ಒಂದು ಪ್ರವಾದನೆಗಳಿದೆ ಹೇಳಿ, ನಮ್ಮ ಮೇಲೆ ಪ್ರವಾದನೆಗಳಿದೆ. ಶಬ್ದವಾಗಿ ಹೇಳಿ, ನಮ್ಮ ಮೇಲೆ ಪ್ರವಾದನೆಗಳಿದೆ. ನನ್ನ ಕುಟುಂಬದ ಮೇಲೆ ಪ್ರವಾದನೆಗಳಿದೆ, ನನ್ನ ಮಕ್ಕಳುಗಳ ಮೇಲೆ ಪ್ರವಾದನೆ ಇದೆ, ನಮ್ಮ ಸಭೆ ಮೇಲೆ ಪ್ರವಾದನೆಗಳಿದೆ. ಈಗ ಪ್ರವಾದನೆ ಇದ್ದಾಗ ಅದನ್ನ ಫೈಟ್ ಮಾಡಕ್ಕೆ ಶೋಧನೆಗಳು ಬರುತ್ತೆ. ಆಗ ನಾವು ಬಿಟ್ಕೊಡ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ಆ ಶೋಧನೆಗಳನ್ನ, ಆ ಕಷ್ಟಗಳನ್ನ, ಈಗ ಏನೆಲ್ಲ ಪರಿಸ್ಥಿತಿ ಇದೆಯೋ ಅದನ್ನ ನಾವು ನೋಡಿ ಸೋತ್ ಹೋಗ್ಬಾರ್ದು. ಆ ಒಂದು ಪರಿಸ್ಥಿತಿಯಲ್ಲಿಯೂ ಇಳಿದು ಬರುವ ಕೈಗಳನ್ನ ನಾವು ನೋಡ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನ ಕೈ ರಕ್ಷಣೆ ಮಾಡಕ್ ಆಗೋಷ್ಟು ಹ್ಯಾಂಡಿಕ್ಯಾಪ್ಟ್ ಅಲ್ಲ ನಾನು ಅಂತ. ಅರ್ಥ ಆಗ್ತಾ ಇದೆಯಾ? ನಾನು ನಿಮ್ಮ ಸ್ವರವನ್ನು ಕೇಳಿಸ್ಕೊಳಕ್ ನನಗೆ ಕೇಳ್ಸಲ್ಲ ತರ ಕ್ಯೂಡ ಅಲ್ಲ ನಾನು ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನೀನ್ ನಂಬಿರೋ ದೇವರು ತುಂಬಾ ಒಳ್ಳೆಯವರು ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ನೀವು ಅವ್ರ ಕಡೆನ ಸುಮ್ಮನೆ ಅವ್ರ ಪ್ರಸನ್ನತೆನ ನೀವು ಆಸೆ ಪಟ್ರೆ ಸಾಕು, ಅವ್ರು ನಿಮ್ ಜೊತೆ ಬಂದ್ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಮುಂದೆ ಓದಿ. ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಹ್ಮ್. ಎಲ್ಲಿಟ್ಟಿದೆ ನನಗೆ ಹೇಳು. ಹ್ಮ್. ನಾನು ತೆಗೆದುಕೊಂಡು ಈಗ ಕಷ್ಟ ಬರುವಾಗೆಲ್ಲ ಹಿಂಗೆ ಮಾಡೋದು ನಾವು. ಅರ್ಥ ಆಗ್ತಾ ಇದೆಯಾ? ಏನ್ ಜಾಬ್ ಮಾಡ್ತಾರೆ ಗೊತ್ತಾ? ದೇವ್ರೇ ಕೊಟ್ರು, ದೇವ್ರೇ ತಗೊಂಡ್ರು, ದೇವ್ರೇ ಮಾಡ್ತಾರ, ದೇವ್ರೇ ರೋಗ ಕೊಡ್ತಾರ. ಇಲ್ಲಿ ಅಯ್ಯ ನೀವೇ ಆ ಬಾಡಿನ ಎತ್ಕೊಂಡು ಹೋಗಿದ್ದೀರಾ. ಅರ್ಥ ಆಗಿಲ್ವಾ? ಏನೇ ರೋಗ, ಈಗ ನಾವು ಅಲ್ಲಿ ಫೋನ್ ಗಿನ್ ನೋಡ್ಕೊಂಡು ಹೋಗಿ ಗಾಡಿಲಿ ಬಿದ್ದಿರ್ತೀವಿ. ಈಗ ಯಾರು ಬೀಳ್ಸಿರೋದು ನಮ್ಮನ್ನ? ದೇವ್ರು. ಅಯ್ಯ, ಅರ್ಥ ಆಗ್ತಾ ಇದೆಯಾ? ಮುಂದೆ ಓದಿ. ಆದ್ರೂ ನಾವ್ ಈ ತರ ಎಲ್ಲ ಅಜ್ಞಾನದಲ್ಲಿ ಇದ್ರು ಅವ್ರು ನಮ್ನ ಪ್ರೀತಿ ಮಾಡ್ತಾರಲ್ವಾ? ಪಕ್ಕದಲ್ಲಿ ಹೇಳಿ, ಈ ತರ ಎಲ್ಲ ಅಜ್ಞಾನದಲ್ಲಿದ್ರು ನಮ್ನ ಪ್ರೀತಿ ಮಾಡ್ತಾರ ನೋಡಿ. ಅಲ್ಲೊಂದು ಸ್ಲ್ಯಾಪ್ ಹಾಕಿಲ್ಲ, ಅಲ್ಲಿ ಏನ್ ಮಾಡಿದ್ರು?
ಅಲ್ಲಿ ಒಂದು ಕಪಾಳು ಕೊಡ್ತಿಲ್ಲ, ಏನ್ ಮಾಡಿದ್ರು ಮುಂದೆ ಓದಿ. ಹಾ, ಮರಿಯಾಳೆ ಅಂತ ಹೇಳಿದ್ರು. ಆಮೇಲೆ ಈಗ ಅವ್ರು ಹೇಳಿದ ತಕ್ಷಣ ಗೊತ್ತಾಯ್ತು ಯಾರು ಬಂದಿರೋದು ಅಂತ. ಅರ್ಥ ಆಗ್ತಾ ಇದೆಯಾ? ಇದರಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಕಷ್ಟದಲ್ಲಿ ಅವ್ರು ಇಳಿದು ಬಂದು ಅವ್ರು ಯಾರಂತ ಅವ್ರು ತೋರಿಸ್ತಾರೆ. ಅವ್ರಿಗೆ ಬಿಡುಗಡೆ ಮಾಡಕ್ಕೆ ಶಕ್ತಿ ಇದೆ. ಅದು ನಮ್ಗೆ ಜ್ಞಾನದಲ್ಲಿ ಗೊತ್ತು, ಅನುಭವದಲ್ಲಿ ತೋರಿಸ್ತಾರೆ. ಪಕ್ಕದಲ್ಲಿ ಹೇಳಿ, ಅನುಭವದಲ್ಲಿ ತೋರಿಸ್ತಾರೆ. ಅವ್ರಿಗೆ ಗುಣಪಡಿಸಕ್ಕೆ ಶಕ್ತಿ ಇದೆ, ಅದು ಜ್ಞಾನಕ್ಕೆ ಗೊತ್ತು, ನನಗೆ ಥಿಯರಿಟಿಕಲಿ ಗೊತ್ತು. ಅದು ಅರ್ಥ ಆಗ್ತಾ ಇದೆಯಾ? ಅವ್ರಿಗೆ ಅವ್ರಿಗೆ ಶಕ್ತಿ ಇದೆ, ಅವರು ಸತ್ತಿಲ್ಲ, ಅವ್ರು ಬದುಕಿದ್ದಾರೆ, ಅವ್ರಿಗೆ ಬಿಡುಗಡೆ ಮಾಡಕ್ ಶಕ್ತಿ ಇದೆ, ಅವ್ರಿಗೆ ಆರೋಗ್ಯ ಕೊಡಕ್ ಶಕ್ತಿ ಇದೆ. ಇದೆಲ್ಲ ಎಲ್ಲಿ ತಿಳ್ಕೊಂಡಿದೀವಿ? ಜ್ಞಾನದಲ್ಲಿ ತಿಳ್ಕೊಂಡಿದೀವಿ. ಈಗ ಪಕ್ಕದಲ್ಲಿ ಹೇಳಿ, ಈಗ ಬರೀ ಜ್ಞಾನದಲ್ಲಿ ಅಷ್ಟೇ ಅಲ್ಲ ತಿಳ್ಕೊಂಡಿರೋದು. ಅರ್ಥ ಆಗ್ತಾ ಇದೆಯಾ? ದೇವರ ಆಶೀರ್ವಾದ ಮಾಡ್ತಾರೆ, ಸಮೃದ್ಧಿ ಮಾಡ್ತಾರೆ, ಇದೆಲ್ಲ ಜ್ಞಾನದಲ್ಲಿ ಗೊತ್ತು. ಈ ತಿಂಗಳು ನಾವು ಅನುಭವ ಮಾಡ್ತೀವಿ. ನಾವು ಜೀವಿಸೋ ಕಾಲವೆಲ್ಲ ಆತನ ಶುಭ ಕೃಪೆನ ಬರೀ ಜ್ಞಾನದಲ್ಲಿ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದನ್ನ ನಾವು ಅನುಭವಿಸ್ತೀವಿ. ಆಮೇಲೆ ಪಕ್ಕದಲ್ಲಿ ಹೇಳಿ, ನನ್ನ ಪಾತ್ರೆಯಿಂದ ತೈಲ ತುಂಬಿ ವರ್ಷಿಸುತ್ತೆ ಅಂತ ಹೇಳಿ. ಅರ್ಥ ಆಗ್ತಾ ಇದೆಯಾ? ನನ್ನ ಕುಟುಂಬದಿಂದ ಹೇಳಿ, ನನ್ನ ಕುಟುಂಬದಿಂದ ದೇವರ ಒಳ್ಳೆ ಕಾರ್ಯಗಳು ತುಂಬಿ ಹೊರಸೂರಿಸುತ್ತೆ ಅಂತ ಹೇಳಿ. ಹೇಳಿ 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 ನಾನು ಪ್ರವಾದಿಸ್ತಿದ್ದೀನಿ. ಆಮೇಲೆ ಹೇಳಿ, ನಾನು ಪ್ರವಾದಿಸ್ತಾ ಇದ್ದೀನಿ. ನಿನ್ನ ಪಾತ್ರೆ ತುಂಬಿ ಹೊರಸೂರಿಸುತ್ತೆ. ಆಮೇಲೆ ಒಂದು ಒಳ್ಳೇದು ಕೃಪೆ ನಿಮ್ಮನ್ನು ಯಾವಾಗಲೂ ಹಿಂಬಾಲಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ನೀವು ಸಮುದ್ರದಲ್ಲಿ ಮುಳುಗುವಾಗ್ಲೂ ನೀವು ಒಬ್ಬರೇ ಇಲ್ಲ, ಅಗ್ನಿಯಲ್ಲಿ ಸುಡುವಾಗ್ಲೂ ನೀವು ಒಬ್ಬರೇ ಇಲ್ಲ, ಕೈ ಬಿಡಲ್ಪಟ್ಟವಾಗ್ಲೂ ನೀವು ಒಬ್ಬರೇ ಇಲ್ಲ. ನಿಮ್ ಜೊತೆ ಪರಲೋಕ ಇದೆ. ಪರಲೋಕನ ಸೃಷ್ಟಿ ಮಾಡಿರೋ ದೇವರಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನಾನು ಒಬ್ಬನೇ ಅಲ್ಲ, ನೀವೊಬ್ಬರೇ ಅಲ್ಲ, ನಿನ್ ಜೊತೆ ದೇವರಿದ್ದಾರೆ. ಆಮೇನ್. ಎಲ್ಲವನ್ನು ಉಂಟು ಮಾಡಿರೋ ದೇವರಿದ್ದಾರೆ. ಆಮೇನ್. ನಾನು ಕಿರ್ಚ್ ವಾಯ್ಸೇ ಹೋಯ್ತು, ನಿಮ್ದೆಲ್ಲ ಹಂಗೆ ಇದೆ. ಆಮೇನ್. ಹೇಳಿ ಪಕ್ಕದಲ್ಲಿ ಹೇಳಿ, ನಾನು ಅಗ್ನಿಯಲ್ಲಿ ಇರುವಾಗ್ಲೂ ನಾನು ಒಬ್ಬನೇ ಅಲ್ಲ, ಅಗ್ನಿಯಲ್ಲಿ ನನ್ನ ಹಾಕುವಾಗ್ಲೂ ನಾನು ಒಬ್ಬನೇ ಅಲ್ಲ, ಸಿಂಹದ ಗವಿನೂ ನಾನು ಒಬ್ಬನೇ ಅಲ್ಲ, ಉಪವಾಸವಾಗಿ ನನ್ನ ಸಾಯಕ್ಕೆ ಬಿಟ್ಟಾಗ್ಲೂ ನಾನು ಒಬ್ಬನೇ ಅಲ್ಲ, ಎಲ್ಲರನ್ನೂ ನನ್ನ ಒದ್ದೆ ಆಚೆ ಹಾಕಿದಾಗ್ಲೂ ನಾನು ಒಬ್ಬನೇ ಅಲ್ಲ. ನನ್ನ ಜೊತೆ ಕಷ್ಟಗಳನ್ನ ಸಂಧಿಸುವ ದೇವರಿದ್ದಾರೆ. ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ದೇವರಿದ್ದಾರೆ. ಆಮೇನ್. ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಪಕ್ಕದಲ್ಲಿ ಹೇಳಿ, ಸೋತೋಗ್ಬೇಡಿ ಹೇಳಿ, ಸೋತೋಗ್ಬೇಡಿ. ನಾನು ನಂಬಿರೋ ರಕ್ಷಕ ಇದುವರೆಗೂ ಜೀವಿಸ್ತಾ ಇದ್ದಾರೆ. ನಾನು ನಂಬಿರೋ ದೇವ್ರು ಇದುವರೆಗೂ ಜೀವಿಸ್ತಾ ಇದ್ದಾರೆ. ಆಮೇಲೆ ನಾನು ನಂಬಿರೋ ಒಬ್ಬ ವ್ಯಕ್ತಿ ಇದುವರೆಗೂ ಜೀವಿಸ್ತಾ ಇದ್ದಾರೆ. ನಾನು ನಂಬಿರೋ ಒಂದು ಶಕ್ತಿ ಇದುವರೆಗೂ ಜೀವಿಸ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಅವ್ರು ನೋಡಿ ಸುಮ್ಮನೆ ಇರೋದಿಲ್ಲ. ಪಕ್ಕದಲ್ಲಿ ಹೇಳಿ, ಅವ್ರು ನೋಡಿ ಸುಮ್ಮನೆ ಇರೋದಿಲ್ಲ. ಆಮೇನ್. ಅವ್ರು ನೋಡಿ ಸುಮ್ಮನೆ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಮ್ಯಾರಿ ಮ್ಯಾಗ್ದಲೇನ್ ಅಳ್ತಾ ಇದ್ಲು, ಅಯ್ಯೋ ಪಾಪ ಅಳ್ತಾಳೆ, ನಾನು ಹೋಗಿ ಅಲ್ಲಿ ಫಿಶ್ ತಿನ್ನೋಣ ಅಂತ ಹೋಗಿಲ್ಲ ಅವರು. ಅರ್ಥ ಆಗ್ತಾ ಇದೆಯಾ? ಏನ್ ಮಾಡಿದ್ರು, ಬಂದ್ರು. ಕಷ್ಟ ಅಂದಿದ ತಕ್ಷಣ ವಾಕ್ಯದಲ್ಲಿದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿ, ನಾನು ದೂರದಲ್ಲಿ ನೋಡಿ ನಗ್ತೀನಿ ಅಂತ ಇಲ್ಲ, ನಾನು ನಮ್ಮ ಅಪ್ಪನ ಹತ್ರ ಹೋಗ್ತೀನಿ ಅಂತ ಹೇಳ್ತೀನಿ ಅಂತ ಇಲ್ಲ, ನನ್ನ ತಮ್ಮನ ಹತ್ರ ಹೋಗ್ರಿ ಅಂತ ಹೇಳ್ತೀನಿ ಅಂತ ಇಲ್ಲ. ಏನ್ ಹೇಳಿದ್ರು, ನಾನೇ ಬರ್ತೀನಿ. ಬರೋದಷ್ಟೇ ಅಲ್ಲ, ನಾನು ನಿಮ್ಗೆ ಅದ್ಭುತ ಕಾರ್ಯಗಳನ್ನ ಮಾಡಿ ನಿಮ್ಗೆ ತೋರಿಸ್ತೀನಿ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನೀವು ದೇವರ ಒಳ್ಳೆತನವನ್ನು ಅನುಭವ ಮಾಡ್ತೀರಾ. ಇವತ್ತಿನ ಸಂದೇಶ ಪೂರ್ತಿ ನಿನಗೆ ಪ್ರವಾದನೆ ಅಂತ ಹೇಳಿ, ನಿನ್ ಕುಟುಂಬಕ್ಕೆ ಇದು ಅಂತ ಹೇಳಿ. ಆಮೇಲೆ ನಾವ್ ಯಾರು ಆಕಸ್ಮಿಕರಲ್ಲ ಅಂತ ಹೇಳಿ, ನಮ್ಮ ಮೇಲೆ ದೇವರ ಕರೆ ಇದೆ ಅಂತ ಹೇಳಿ, ದೇವರ ಪ್ರವಾದನೆ ನಮ್ಮ ಮೇಲಿದೆ ಅಂತ ಹೇಳಿ, ವಾಕ್ಯದಲ್ಲಿ ನಮ್ಮ ಬಗ್ಗೆ ಬರ್ದಿದ್ದಾರೆ ಅಂತ ಹೇಳಿ, ಸತ್ಯವೇದದಲ್ಲಿ ನಮ್ಮ ಬಗ್ಗೆ ಬರ್ದಿದ್ದಾರೆ. ನಾನು ಹಿಂಗೆ ಸತ್ತೋಗಲ್ಲ, ಇಲ್ಲಿಗೆ ನನ್ನ ಕಥೆ ಮುಗಿಯಲ್ಲ, ಇದೇ ನನ್ನ ಕೊನೆ ಪರಿಸ್ಥಿತಿ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಅಧಿಕವಾಗಿರೋದನ್ನ ನಾವು ಅನುಭವ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಈಗಿರೋದು ಏನೂ ಅಲ್ಲ, ಮುಂದೆ ಬರುವ ಆಶೀರ್ವಾದ ಮುಂದೆ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ಮಹಿಮೆಯಿಂದ ಮಹಿಮೆಗೆ ಹೋಗ್ತೀಯ ನೀನು, ಆರೋಗ್ಯದಿಂದ ಆರೋಗ್ಯಕ್ಕೆ ಹೋಗ್ತೀಯ, ಸಮೃದ್ಧಿಯಿಂದ ಸಮೃದ್ಧಿಗೆ ಹೋಗ್ತೀಯ. ದೇವ್ರು ಇದನ್ನ ಮಾಡೇ ಮಾಡ್ತಾರೆ ನಿನ್ ಜೀವಿತದಲ್ಲಿ. ಆಮೇಲೆ ಹೇಳಿ, ದೇವ್ರು ಇದನ್ನ ನಿಮ್ ಜೀವಿತದಲ್ಲಿ ಮಾಡೇ ಮಾಡ್ತಾರೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾರೆ?
ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಎಲ್ಲ ಕಷ್ಟದಲ್ಲಿ ದೇವ್ರ ಪ್ರಸನ್ನತೆ ನಾವು ನೋಡೋದು ಕಲ್ಯಾಣ. ಅರ್ಥ ಆಗ್ತಾ ಇದೆಯಾ? ಅಲೆಮಾರಿಗಳಾಗೋದು ಬೇಡ ನಮ್ಮ ಒಂದು ಆಲೋಚನೆಗಳಲ್ಲಿ. ಅರ್ಥ ಆಗ್ತಾ ಇದೆಯೋ? ಪಕ್ಕದಲ್ಲಿ ಹೇಳಿ, ಅಲೆಮಾರಿಗಳಾಗೋದು ಬೇಡ. ನಿನ್ನ ಆಲೋಚನೆಯನ್ನ ಅಲ್ಲಿ ಯಾಕೆ ಬಿಡಬೇಡ, ಅಲ್ಲಿ ಇಲ್ಲಿ ಅಂತ. ಅದಕ್ಕೆ ನೀವು ಹೆಂಗ್ ಗೊತ್ತಾ, ನಿಮ್ಮ ಆಲೋಚನೆಯನ್ನ ಕರೆದ್ಬಿಟ್ಟು ತೋರಿಸ್ಬೇಕು, ದೇವ್ರ ಪ್ರಸನ್ನತೆ ಅಲ್ಲಿದೆ. ಅರ್ಥ ಆಗ್ತಾ ಇದೆಯಾ? ಯಾಕಿದ್ ಹಿಂಗಾಗ್ಬಿಡುತ್ತೆ, ದೇವ್ರು ನನ್ನ ಜೊತೆ ಇದಾರಂತ ನೀವು ಹೇಳ್ಬೇಕು. ನಿಮ್ಮೊಳಗೆ ಹಿಂಗಾಗಕ್ಕೆ ದೇವ್ರು ಬಿಡಲ್ಲ ಅಂತ ಹೇಳ್ಬೇಕು ನೀವು. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನಾನು ಸಾಯೋದಿಲ್ಲ, ಅರ್ಧ ವಯಸ್ಸಲ್ಲಿ ಸಾಯೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ಆಮೇಲೆ ನಾವ್ ಇದು ಹೇಳುವಾಗ್ಲೇ ಒಂದು ದುರಾತ್ಮ ಇಲ್ಲಿಂದ ಹೋಗಿದ್ನ ನಾನು ನೋಡ್ದೆ. ಆಮೇಲೆ ದೇವ್ರ ವಾಕ್ಯಕ್ಕೆ ಬಿಡಿಸುವ ಶಕ್ತಿ ಇದೆ. ಆಮೇಲೆ ಕರ್ತನ ಆತ್ಮ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಇರುತ್ತೆ. ಆಮೇಲೆ ಹೇಳಿ, ನಾನು ಕ್ರಿಸ್ತನಲ್ಲಿದ್ದೀನಿ, ಕ್ರಿಸ್ತನ್ ನನ್ನೊಳಗಡೆ ಇದ್ದಾರೆ, ನಾವು ಒಬ್ರಿಗೊಬ್ರು ಬೆರೆಸ್ಬಿಟ್ಟಿದೀವಿ ಅಂತ. ಆಮೇಲೆ ನಾನು ಎಲ್ಲೆಲ್ಲ ನೋಡಿದ್ರು ಅಲ್ಲೆಲ್ಲ ನನಗೆ ಕಾಣಿಸೋದು ಕಷ್ಟ 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 ಅಲ್ಲ, ನನಗೆ ಕಾಣಿಸೋದು ಪರಲೋಕ ಪರಲೋಕ ಪರಲೋಕ. ನನಗೆ ಕಾಣಿಸೋದೆಲ್ಲ ಕ್ರಿಸ್ತ 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 ಕ್ರಿಸ್ತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತೇನೆ? ನಾನು ಏನೆಲ್ಲ ನೋಡಿದ್ರು, ಈಗ ಒಂದು ಫಿಲ್ಟರಲ್ಲಿ ನೋಡಿ, ಈಗ ಎಲ್ಲೋ ಸನ್ ಗ್ಲಾಸಸ್ ಹಾಕಿದ್ರೆ ಏನು ಕಾಣಿಸುತ್ತೆ ನಮಗೆಲ್ಲ? ಎಲ್ಲ ಯೆಲ್ಲೋ ಕಲರ್ ಕಾಣಿಸುತ್ತೆ, ಹೌದಾ? ರೆಡ್ ಶೇಡ್ಸ್ ಹಾಕಿದ್ರೆ ರೆಡ್ ಶೇಡ್ಸ್ ಅಲ್ಲಿ ಏನೆಲ್ಲ ರಿಲೇಟ್ ಇರುತ್ತೋ ಹಂಗೆ ಕಾಣಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಈಗ ನಾವು ನಮ್ಮ ಒಂದು ಕಣ್ಣನ್ನ ಯಾರು ತುಂಬಿದ್ದಾರೆ? ಏಸಪ್ಪ. ಈಗ ನಾವು ಏನೇ ನೋಡಿದ್ರು ಯಾವ್ದು ಕಷ್ಟ 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 ಅಂತ ಕಾಣಲ್ಲ, ಇದರಿಂದ ದೇವ್ರಿಗೆ ಮಹಿಮೆ ಹೋಗುತ್ತೆ ಅಂತ ನೋಡ್ತೀವಿ ನಾವು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಯಾಕೆ ಕುಳ್ಳ ಆದವನು ಅವ್ರ ಅಪ್ಪನ ತಪ್ಪ, ಅವ್ರ ತಪ್ಪ, ಇವ್ರ ತಪ್ಪ, ಇವ್ರ ತಪ್ಪ, ಯಾರ ತಪ್ಪು ಅಲ್ಲ. ಅರ್ಥ ಆಗ್ತಾ ಇದೆಯಾ? ಏನಕ್ಕೆ ಇದು ಹಿಂಗಾಯ್ತು? ದೇವ್ರಿಗೆ ಮಹಿಮೆ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಪಕ್ಕದಲ್ಲಿ ಹೇಳಿ, ನಿನ್ನ ಈ ಪರಿಸ್ಥಿತಿಯಿಂದ ಆಚೆ ಬರುವಾಗ ಹೇಳಿ, ಸಾಲಗಳಿಂದ ಆಚೆ ಬರುವಾಗ, ರೋಗಗಳಿಂದ ಆಚೆ ಬರುವಾಗ, ಕೊರತೆಗಳಿಂದ ಆಚೆ ಬರುವಾಗ ಹೇಳಿ, ಆಚೆ ಬರುವಾಗ ಶಬ್ದವಾಗಿ ಹೇಳಿ, ಆಚೆ ಬರುವಾಗ ಅದರಿಂದ ದೇವ್ರಿಗೆ ಮಹಿಮೆ ಹೋಗುತ್ತೆ. 100ಕ್ಕೆ 100ರಷ್ಟು ದೇವರೇ ಇದನ್ನ ಮಾಡಿದ್ರು ಅಂತ ಜನ ಹೇಳ್ತಾರೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ನಾನು ಮಾತಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆಮೇಲೆ ಈಗ ವಾಕ್ಯವಾಗಿರ್ಬೋದು, ಇದು ಒಂದಿನ ನಿಮ್ಗೆ ಅನುಭವ ಆಗುತ್ತೆ. ಎಷ್ಟು ಜನ ಹೇಳ್ತೀರಾ ಇವತ್ತಿಂದಾನೇ ಅದು ಪ್ರಾರಂಭವಾಯ್ತು ಅಂತ? ಆಮೇಲೆ ಎಷ್ಟು ಜನ ಹೇಳ್ತೀರಾ ಇವತ್ತಿಂದಾನೇ ಅದು ಪ್ರಾರಂಭ ಆಯ್ತು? ಇವತ್ತಿಂದಾನೇ ಹೇಳಿ, ಇವತ್ತಿಂದಾನೇ ಅದು ಪ್ರಾರಂಭ ಆಯ್ತು, ಇವತ್ತಿಂದಾನೇ ಪ್ರಾರಂಭ ಆಯ್ತು. ಆಮೇಲೆ ಪ್ರಾರಂಭ ಆಯ್ತು ಹೇಳಿ, ಇವತ್ತಿಂದಾನೇ ಪ್ರಾರಂಭ ಆಯ್ತು. ನನ್ನ ಹಿಂದೆ ಯಾರಿದ್ದಾರೆ? ಸೈತಾನ್ ಅವನೇ. ಅರ್ಥ ಆಗ್ತಾ ಇದೆಯಾ? ನಾವು ನೋಡೋ ಒಂದು ನೋಟನ ಬದಲಾವಣೆ ಮಾಡಿ, ಅವ್ರು ಓಡಿಸ್ಕೊಂಡ್ಬಂದ್ರು, ಇವ್ರು ಓಡಿಸ್ಕೊಂಡ್ಬಂದ್ರು, ಇನ್ಮೇಲೆ ಯಾರು ಓಡಿಸ್ಕೊಬರ್ತಾರೆ? ಶುಭ ಕೃಪೆ ನಮ್ಮ ಹಿಂದೆ ಓಡಿಸ್ಕೊಂಡ್ ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? ದೇವ್ರ ಆಶೀರ್ವಾದ ನಿಮ್ಮನ್ನ ಹುಡುಕಿ ಬರುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಆಮೇಲೆ ಪಕ್ಕದಲ್ಲಿ ಹೇಳಿ, ನಿಮ್ಮ ಒಂದು ಪರಿಸ್ಥಿತಿ ಇದು ಕೊನೆ ಅಲ್ಲ, ಇದು ಡೆಡ್ ಎಂಡ್ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಎಲಿಯ ಸಾಯ್ಬೇಕಂತ ಪ್ರಾರ್ಥನೆ ಮಾಡ್ದ ಒಂದಿನ. ಎಷ್ಟು ಚೆನ್ನಾಗಿ ಗೊತ್ತೋ ಅದು? ಎಲಿಯ ಸಾಯಕ್ಕಂತ ಪ್ರಾರ್ಥನೆ ಮಾಡಿದ್ರು, ಇದುವರೆಗೂ ಸತ್ತಿಲ್ಲ. ಆಮೇಲೆ ಯಾರ್ಯಾರೆಲ್ಲ ಆ ತರ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವ್ರಿಗೂ ಹಂಗೆ ಆಗ್ಲಿ. ಆಮೇಲೆ ನಿಮ್ ಪ್ರಾರ್ಥನೆಗಳು ಒಂದೊಂದು ಕೇಳ್ಬಿಟ್ರೆ ಯಾರು ಇರೋದು, ಅರ್ಧ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಒಂದು ಇನ್ನೊಬ್ರನ್ನ ಸಾಯಿಸ್ತೀವಿ, ಇಲ್ಲ ನಾವೇ ಸಾಯ್ತಾ ಇರ್ತೀವಿ ನಮ್ಮ ಪ್ರೇಯರಲ್ಲಿ. ಎಷ್ಟು ನಮ್ದಲ್ಲಿ ಅವನ ಜೀವ ಹೋಗ್ಲಿ, ಇವನ್ ಜೀವ ಹೋಗ್ಲಿ ಅಂತೀವಿ, ಇಲ್ಲ ನನ್ನ ಜೀವನೇ ಹೋಗ್ಲಿ ಅಂತೀವಿ. ದೇವ್ರ ಜ್ಞಾನಿ ಆಗಿರೋದಕ್ಕೆ ಓಕೆ, ಅವ್ರನ್ನ ಮ್ಯಾನಿಪುಲೇಟ್ ಆಗೋ ಥರ ಇದ್ದಿದ್ರೆ ಎಲ್ಲ ಸತ್ತೋಗಿರೋರು ಇಷ್ಟಕ್ಕೆ. ಅರ್ಥ ಆಗ್ತಾ ಇದೆ? ಇವತ್ತು ನನ್ನ ಸಂದೇಶ ಸಮ್ಮರಿಯಾಗಿ ಹೇಳಿದ್ರೆ, ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿದ್ರೆ, ನಾವು ಆಕಸ್ಮಿಕವಾಗಿಲ್ಲ. ನಮ್ಮ ಜೀವಿತದಲ್ಲಿ ಏನೇ ನಡೆದ್ರು ಅದು ಪ್ರವಾದನೆಗೆ ಅಧೀನವಾಗಿರುತ್ತೆ. ಅದು ನೀವೆಲ್ಲಿ ಯಾರು ನನಗೆ ಏನು ಪ್ರವಾದನೆನೇ ಹೇಳಿಲ್ಲ ಅಂದ್ರೆ, ಬೈಬಲ್ಗಿಂತ ಒಳ್ಳೆ ಪ್ರಾಫಿಟ್ ಯಾರು ಇಲ್ಲ. ಅರ್ಥ ಆಗ್ತಾ ಇದೆಯಾ? ವಾಕ್ಯಗಿಂತ ದೊಡ್ಡ ಪ್ರವಾದಿ ಯಾರು ಇಲ್ಲ. ಯಾರೇ ಪ್ರವಾದಿಗಳಿದ್ರು ವಾಕ್ಯನ ಇಷ್ಟೇನೆ ಪ್ರವಾದನೆ ಮಾಡ್ತಾ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಇದಲ್ಲಿ ಬರ್ದಿರೋದು ನಿನ್ ಜೀವಿತದಲ್ಲಿ ನಡೆಯೋವರೆಗೂ ನೀನ್ ಸಾಯಲ್ಲ ಅಂತ ಹೇಳಿ ಪಕ್ಕದಲ್ಲಿ ಹೇಳಿ. ನಿನ್ ಕತೆ ಮುಗಿಯಲ್ಲ ಅಂತ ಹೇಳಿ. ಆಮೇಲೆ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಶಬ್ದವಾಗಿ ಒಂದು ಕೈಗಳನ್ನು ತಟ್ಟೋಣ. ಶಬ್ದವಾಗಿ ಹಾಗೆ ಕಲೆಕ್ಟ್ ಮಾಡಿ ಅರ್ಥ. ಆಮೇಲೆ ಪಕ್ಕದಲ್ಲಿರೋರ್ಗೆ ಹೇಳಿ, ಇನ್ಮೇಲೆ ನಿನ್ನ ಶಕ್ತಿಯಲ್ಲಿ ಅಷ್ಟೇ ನೀನಿಲ್ಲ,
ಕ್ರಿಸ್ತನ್ ಶರೀರದಲ್ಲಿರೋ ರಕ್ತದಲ್ಲಿರೋ ಶಕ್ತಿಯಲ್ಲಿ ನಿನ್ ಸಾಮರ್ಥ್ಯ ಇನ್ನ ಇಲ್ಲ. ಕ್ರಿಸ್ತನ ಸಾಮರ್ಥ್ಯದಲ್ಲಿ ನೀನ್ ಬದುಕ್ತೇವೆ. ನಿನ್ನ ಜ್ಞಾನದಲ್ಲಿ ಅಷ್ಟೇ ಅಲ್ಲ ಅಂತ ಹೇಳಿ 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 ಯಾರೆಲ್ಲ ಕರ್ತನ ಪಂಕ್ತಿಯಲ್ಲಿ ಪಾಲ್ಗೊಂಡಿದ್ದಾರೋ ಅವ್ರಿಗೆ ಹೇಳಿ. ರಾಗನಪ್ಪನಗನಗಶ್ಯಗದ್ಯಾಥ ರಾಗನಗಶ್ಯಗದ್ಯಾಥ ರದಗನಮನಗಶ್ಯಗದ್ಯಾಥ ರೇಗನಪ್ಪನಗನಗಶ್ಯಗದ್ಯಾಥ ಪ್ರಾರ್ಥಿಸೋಣ ಅನ್ಯ ಭಾಷೆ. ರಾಗನಗಶ್ಯಗದ್ಯಾಥ ಓ ರಾಗವನಗಶ್ಯಗದೇ ರದಿಗನೇ ರದಿಗನಗಶ್ಯಗದ್ಯಾಥ ರಾಗನಗಶ್ಯಗದರದಗನಮನಗಶ್ಯಗದ್ಯಾಥ ರಾಗನಗನಗಶ್ಯಗದ್ಯಾಥ ಓ ರಾಗಬಬಬಗಶ್ಯಗದ್ಯಾಥ ರಾಗನಗನಗಶ್ಯಗದ್ಯಾಥ ರದಗನಮನಗಶ್ಯಗದ್ಯಾಥ ಅನ್ಯ ಭಾಷೆ ಪ್ರಾರ್ಥಿಸೋಣ. ರಾಗನಗಶ್ಯಗದ್ಯಾಥ ರಾಗಮನಗಶ್ಯಗದಗದ್ಯಾಥ ರಾಗನಗನಗಶ್ಯಗದೇರದಗನಮನಮನ ಸಗಬಲದಗನ. ಎಲ್ಲರೂ ಕೈಗಳನ್ನ ಎತ್ತಿ ಅನ್ಯ ಭಾಷೆ ಪ್ರಾರ್ಥಿಸೋಣ. ರಾಗಮನಗನಗಶ್ಯಗದಗದ್ಯಾಥ ರೇಗನಗನಗಶ್ಯಗಬನಗನಗದ್ಯಾಥ ರಾಗನಗಶ್ಯಗದ್ಯಾಥ ರಾಗಮನಗಶ್ಯಗದ್ಯಾಥ ರಾಗನಗಶ್ಯಗದ್ಯಾಥ ರೇಗನಪ್ಪನಗನಗಶ್ಯಗದ್ಯಾಥ ರಾಗನಗನಗಶ್ಯಗದಗನೇ ರೇಗನಮನಗಶ್ಯಗದ್ಯಾಥ ರಾಗಮನಗಶ್ಯಗದಗದ್ಯಾಥ ರಾಗನಗನಗಶ್ಯಗದಗದೇ ಓ ರಾಗಮನಗಶ್ಯಗದೇರದಗನಗದ್ಯಾಥ ಓ ರಾಗಮನಗಶ್ಯಗದ್ಯಾಥ ಪ್ರಾರ್ಥಿಸೋಣ. ಶಬ್ದವಾಗಿ ರಾಗಮನಗಶ್ಯಗಬನ ಶಗದೆರದಗದೆ ಫನಗದ್ಯಾಥ ರಾಗಮನಗಶ್ಯಗದ್ಯಾಥ ರೇಗನಫನಗನಗಶ್ಯಗದೇರದಗನಮನ ಓ ರಾಗಬಬಬಗಶ್ಯೆ ಸಿಧೂರದಗನ ಫನಗದ್ಯಾಥ ಓ ರಾಗನಗಶ್ಯಗದ್ಯಾಥ ರೇಗನಗಶ್ಯಗದ್ಯಾಥ ರೇಗನಗಶ್ಯಗದಗದ್ಯಾಥ ಪ್ರಾರ್ಥಿಸೋಣ. ಶಬ್ದವಾಗಿ ದೇವ್ರ ಪ್ರಸನ್ನತೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇಳಿದು ಬರ್ತಾ ಇದೆ. ರಾಗನಗಶ್ಯಗದ್ಯಾಥ ನಿಮ್ಮ ಶರೀರ ಎಲ್ಲ ಅದು ಪ್ರವೇಶ ಮಾಡ್ತಾ ಇದೆ. ರಾಗನಫನ ಎಲ್ಲ ಮೂಳೆಗಳಲ್ಲಿ ಅದು ಪ್ರವೇಶಿಸ್ತಾ ಇದೆ. ಒಂದೊಂದು ಸೆಲ್ಲು ಒಂದೊಂದು ಜೀವಕಣಲ್ಲೂ ದೇವ್ರ ಪ್ರಸನ್ನತೆ ತುಂಬ. ರಾಗಮನಗಶ್ಯಗದಗದ್ಯಾಥ ರೇಗನಫನಗದಗಶ್ಯಗದ್ಯಾಥ ಶಬ್ದ ಹೆಚ್ಚಾಗಲಿ. ರಾಗನಗನಗಶ್ಯಗದ್ಯಾಥ ರಾಗಮನಗಶ್ಯಗದಗದ್ಯಾಥ ರಾಗನಗನಗಶ್ಯಗದಗದ್ಯಾಥ ರೇಗನಫನಗನಗಶ್ಯಗದ್ಯಾಥ ರೇಗನಗನಗಶ್ಯಗದ್ಯಾಥ ಓ ರಾಗನಗಶ್ಯಗದ್ಯಾಥ. ಹೇಳೋಣ, ಏಸಪ್ಪ ಇನ್ಮೇಲೆ ನಾನು ನನ್ನ ಪರಿಸ್ಥಿತಿಗಳನ್ನ ನೋಡಿ ಸೋತೋಗೋದಿಲ್ಲ. ಹೇಳೋಣ, ಏಸಪ್ಪ ನನ್ನ ಕಷ್ಟಗಳನ್ನ ನಾನು ನೋಡಿ ಸೋತೋಗೋದಿಲ್ಲ. ಅದನ್ನ ನಾನು ಹತ್ತಿ ಕುಗ್ಗಿ ಹೋಗೋದಿಲ್ಲ. ನನ್ನ ಕಷ್ಟಗಳಲ್ಲಿಯೂ ನಿನ್ ಪ್ರಸನ್ನತೆ ಇರೋದನ್ನ ನಾನು ನೋಡ್ತೀನಿ. ನನ್ನ ಕೊರತೆಗಳಲ್ಲಿಯೂ ನಿನ್ ಪ್ರಸನ್ನತೆ ಇರೋದನ್ನ ನಾನು ನೋಡ್ತೀನಿ. ರಾಗನಫನಗನಗಶ್ಯಗದ್ಯಾಥ ರೇಗನಗಶ್ಯಗದ್ಯಾಥ ರೇಗನಗಶ್ಯಗದ್ಯಾಥ. ನನ್ನ ನೋಟವನ್ನು ನಾನು ಇನ್ಕ್ರೀಸ್ ಮಾಡ್ತೀನಿ ಸ್ವಾಮಿ. ಪರಲೋಕವನ್ನು ನಾನು ಹುಡುಕ್ತೀನಿ. ಪರಲೋಕವನ್ನು ನನ್ನ ಹಿಂದೆ ಇರೋ ಪರಲೋಕವನ್ನು ನಾನು ಹುಡುಕ್ತೀನಿ. ನನ್ನ ಜೊತೆ ಇರೋ ದೇವ್ರನ್ನ ನಾನು ನೋಡ್ತೀನಿ. ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಪಕ್ಕದಲ್ಲಿ ಹೇಳಿ. ನಿನ್ ಜೊತೆ ಇರೋ ದೇವ್ರನ್ನ ನೀನ್ ನೋಡುವಾಗ ಬೇರೆಯವರು ಕೂಡ ನೋಡ್ತಾರೆ. ಫಸ್ಟ್ ನೀನ್ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಫಸ್ಟ್ ನೀನ್ ನೋಡಿದಾಗ ಪಕ್ಕದಲ್ಲಿ ಹೇಳಿ, ಫಸ್ಟ್ ನಿನ್ ಜೊತೆ ದೇವ್ರು ಇರೋದನ್ನ ನೀನ್ ನೋಡಿದಾಗ ಬೇರೆಯವರು ನೋಡ್ತಾರೆ ಅದನ್ನ. ಫಸ್ಟ್ ಶಾರದಾಕ್ ಮೇಷಕ್ ಅಬೇದ್ನೆಗೋ ನೋಡಿದ್ರು. ಪಕ್ಕದಲ್ಲಿ ಹೇಳಿ, ಫಸ್ಟ್ ಶಾರದಾಕ್ ಮೇಷಕ್ ಅಬೇದ್ನೆಗೋ ನೋಡಿದ್ರು. ಹಂಗೆ ನೀನು ನಿನ್ ಮನೆಯವ್ರು ನೋಡಿದಾಗ ಹೇಳಿ, ನೀನು ನಿನ್ ಮನೆಯವ್ರು ನೋಡಿದಾಗ ಕಷ್ಟ ಇದೆ ಅಷ್ಟೇ ಅಲ್ಲ, ಕಷ್ಟದ ಜೊತೆ ದೇವ್ರ ಕುಮಾರನ್ ಇದ್ದಾನೆ ಅಂತ ನೀವು ನೋಡಿ. ಆಮೇಲೆ